ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಾವು ಶನಿವಾರ ಹೊತ್ತು ನಿಮ್ಮ ಫೋನ್ ಕಾಲ್ನ ರಿಸೀವ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಕೇಳಿ ಅದಕ್ಕೆ ಪರಿಹಾರ ತಿಳಿಸುವಂಥ ಕಾರ್ಯಕ್ರಮ ಶನಿವಾರ ಅಂತ ಹೇಳಿದ್ವಿ. ಇವತ್ತು ನಿಮ್ಮ ಕರೆಗಳನ್ನು ಸ್ವೀಕರಿಸಲ್ಲ, ಯಾಕಂತಂದರೆ ಭಾಳ ವಿಶೇಷವಾದ ಸಬ್ಜೆಕ್ಟ್ ಇವತ್ತು ಮಾಡ್ತಾಯಿದ್ದೀನಿ. ಮುಂದಿನ ಶನಿವಾರ ನಿಮ್ಮ ಕರೆಗಳನ್ನ ಸ್ವೀಕರಿಸಿ ಪರಿಹಾರ ತಿಳಿಸ್ತೀನಿ. ಇವತ್ತು ಭಾಳ ಎಲ್ರಿಗೂ ಅರ್ಥವಾಗಬೇಕು, ಎಲ್ರಿಗೂ ಬೇಕಾದಂಥದ್ದು ವಿಶೇಷವಾದಂಥ ಎಪಿಸೋಡ್ ಇದು. ಈ ಕಾರ್ಯಕ್ರಮ 8:30ಯಿಂದ 9:00ವರೆಗೂ ಪ್ರಸಾರ ಆಗುತ್ತೆ. ಇವತ್ತು ನಾನು ಹೇಳುವಂಥ ಈ ಒಂದು ಕಾರ್ಯಕ್ರಮದಲ್ಲಿ ಕೆಲವು ವಿಶೇಷತೆಗಳನ್ನು ನೀವು ಬರೆದಿಟ್ಕೊಂಡ್ರೆ ಒಳ್ಳೆಯದು. ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದಂಥ ಒಂದು ರಾಶಿ ಚಕ್ರದ ಬಗ್ಗೆ ಹೇಳ್ಕೊಡ್ತೀನಿ ನಾನು ನಿಮಗೆ. ಇವತ್ತಿನ ಸಂಚಿಕೆಯಲ್ಲಿ ನಾನು ತಿಳಿಸ್ತಾ ಇರೋಂಥದ್ದು ಇಷ್ಟ ದೇವತೆಗಳ ಬಗ್ಗೆ ಅಂತ. ಇಷ್ಟ ದೇವತೆಗಳು ಒಂದು ಆತ್ಮ, ಒಂದು ಸೋಲ್, ಅದು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು. ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ ಒಂದು ತಾಯಿ ಇರಬೇಕಂತೆ. ಜನನ ಆಗೋಕ್ಕೆ ತಾಯಿ ಬೇಕಲ್ಲ, ಹೆಣ್ಣಾಗಲಿ ಗಂಡಾಗಲಿ, ಹೆಣ್ಣು ಮಗು ಆಗಲಿ ಗಂಡು ಮಗು ಆಗಲಿ ಹುಡಬೇಕು ಅಂದರೆ ತಾಯಿ ಗರ್ಭಕೋಶ ಬೇಕು, ತಾಯಿ ಗರ್ಭ ಬೇಕು. ಒಂದು ತಾಯಿ, ಒಂದು ಕುಲದೇವ, ಒಂದು ಕುಲದೇವಿ, ಒಂದು ಇಷ್ಟ ದೇವತೆಗಳು ಇರಬೇಕು ಅಂತ ಹೇಳುತ್ತೆ ಜಾತಕದಲ್ಲಿ. ತಂದೆ ಎಷ್ಟು ಜನ ಬೇಕಾದ್ರೆ ಆಗ್ಬೋದು, ತಾಯಿ ಎಷ್ಟು ಬೇಕಾದ್ರೆ ಮದುವೆ ಮಾಡ್ಕೋಬೋದು. ಈ ಗಂಡ ಸರಿಲ್ಲ ಡೈವರ್ಸ್ ಮಾಡಿ ಇನ್ನೊಬ್ಬನ ಮಾಡ್ಕೋಬೋದು, ಅವನು ಸರಿಯಿಲ್ಲ ಅಂತ ಇನ್ನೊಬ್ಬನ್ನ ಮದುವೆ ಮಾಡ್ಕೋಬೋದು. ಆದರೆ ಎಲ್ರಿಗೂ ಒಬ್ಬರೇ ತಾಯಿ. ತಂದೆ ಬೇಕಾದಷ್ಟು ಜನ ಇರ್ಬೋದು. ನಾವು ಎಲ್ಲಿ ಹುಡ್ತೀವೋ, ಯಾವ ಗೋತ್ರದಲ್ಲಿ ಹುಡ್ತೀವೋ, ಯಾವ ವಂಶದಲ್ಲಿ ಹುಡ್ತೀವೋ, ಅದಕ್ಕೊಂದು ಹೆಣ್ಣು ದೇವರು ಇರ್ತಾರೆ, ಕುಲದೇವಿ ಅಂತೇಳಿ. ಮಾರಮ್ಮ, ಕಾಳಮ್ಮ, ಮಾಸ್ತಮ್ಮ, ಕಬ್ಬಾಳಮ್ಮ, ಈರಮ್ಮ, ಹೊಲಿಗೆ ಅಮ್ಮ, ಎಲ್ಲಮ್ಮ ಅಂತ ಹೀಗೆ ಕೆಲವರು ಒಂದೊಂದು ಕುಲಕ್ಕೆ ಒಂದೊಂದು ದೇವಿಯನ್ನು ಪೂಜೆ ಮಾಡ್ಕೊಂಬಂದಿರ್ತಾರೆ. ಹಾಗೆ ಒಂದು ಆತ್ಮಕ್ಕೆ ಗಂಡು ದೇವರು ಇರ್ತದೆ. ರಾಮ ಇರ್ಬೋದು, ಹನುಮಂತ ಇರ್ಬೋದು, ತಿರುಪತಿ ಶ್ರೀನಿವಾಸ ಇರ್ಬೋದು, ಲಕ್ಷ್ಮೀ ನರಸಿಂಹ ಇರ್ಬೋದು, ಆಂಜನೇಯ ಇರ್ಬೋದು, ಕಂಚಿ ವರದರಾಯ ಸ್ವಾಮಿ ಇರ್ಬೋದು. ಒಂದು ಆತ್ಮಕ್ಕೆ ಒಂದು ಹೆಣ್ಣು ದೇವರು, ಒಂದು ಗಂಡ ದೇವರು ಇರ್ತಾರೆ. ಹಾಗೆ ಒಬ್ಬ ಕುಲ ಗುರುಗಳಿರ್ತಾರೆ, ಗೋತ್ರಕ್ಕೊಂದು ಗುರು. ಗುರು ಏನಕ್ಕೆ ಬೇಕು ಅಂದರೆ ಅಪ್ಪ ಅಮ್ಮ ಕೊಡೋಕ್ಕಾಗದಿರೋ ಜ್ಞಾನ ಗುರು ಕೊಡ್ತಾನೆ ಅಂತೇಳಿ. ಎಷ್ಟೋ ಮಂದಿಗೆ ನಮಗೆ ಗುರುಗಳಿಲ್ಲ ಅಂತಾರೆ. ನಮ್ಮ ಜನಾಂಗಕ್ಕೆ ಗುರುಗಳಿಲ್ಲ, ನಮ್ಮ ಜಾತಿಗೆ ಗುರುಗಳಿಲ್ಲ, ಗುರುಗಳೇ ಇಲ್ಲ ನಮಗೆ. ಗುರು ಇಲ್ಲ ಅಂದರೆ, ಗುರುಗಳೇ ಇಲ್ಲ ಅಂದರೆ ಮೋಕ್ಷ ಸಿಗೋದಿಲ್ಲ ಅಂತ ಶಾಸ್ತ್ರ ಹೇಳ್ತದೆ. ಪ್ರತಿಯೊಂದು ಆತ್ಮಕ್ಕೂ ಗುರು ಇರಬೇಕು, ಒಬ್ಬ ಗುರು ಇರಬೇಕು. ಆ ಗುರು ಇಲ್ಲ ಅಂದರೆ ಅವನು ಸತ್ರು ಕೂಡ ಮೋಕ್ಷಕ್ಕೆ ಹೋಗಲ್ಲ, ಮುಕ್ತಿಗೆ ಹೋಗಲ್ಲ ಅಂತ ಹೇಳ್ತಾರೆ. ಹುಟ್ಟಿದ ತಕ್ಷಣ ತಾಯಿ ಸತ್ತೋಗ್ಬೋದು, ಬೆಳೀತಾ ಬೆಳೀತಾ ಅಪ್ಪ ಸತ್ತೋಗ್ಬೋದು. ಆದರೆ ಗುರು ನಮ್ಮವರಲ್ಲ, ಗುರು ಜ್ಞಾನಕಾರಕ, ಗುರು ಬೇರೆ. ಅವರು ಕೂಡ ನಮಗೆ ತಂದೆ ತಾಯಿ ಸ್ಥಾನದಲ್ಲಿದ್ದು, ಕುಲದೇವರ ಸ್ಥಾನದಲ್ಲಿದ್ದು ನಮ್ಮನ್ನು ಸನ್ಮಾರ್ಗದಲ್ಲಿ ತೊಗೊಂಡು ಹೋಗ್ತಾರೆ. ಆದ್ದರಿಂದ ಒಂದು ಜಾತಕಕ್ಕೆ ಒಬ್ಬ ಗುರು ಬೇಕೇ ಬೇಕಂತೆ. ಗುರು ಇಲ್ಲದೆ ಬದುಕೋದು ಮಹಾಪಾಪ ಅಂತ ಶಾಸ್ತ್ರ ಹೇಳ್ತದೆ. ಗುರುಗಳು ಏನಕ್ಕಿರ್ತಾರೆ ಅಂತಂದರೆ, ತಂದೆ ತಾಯಿ ಕೈಯಲ್ಲಿ ತಿದ್ದಕ್ಕಾಗದಿರೋದು, ಸರಿಪಡ್ಸೋಕ್ಕಾಗದಿರೋದು ಒಬ್ಬ ಗುರು ಮಾಡ್ಬೋದು ಅಂತ ಹೇಳ್ತಾರೆ. ಆದರೆ ಆ ಗುರು ಸದ್ಗುರು ಆಗಿರಬೇಕು. ಯಾವುದೇ ಆಸೆ ಆಕಾಂಕ್ಷೆಗಳಿಲ್ಲದೇ, ಏನನ್ನು ಬಯಸದೆ ಸದಾ ಒಳ್ಳೆಯದು ಮಾಡುವವನಿಗೆ ಸದ್ಗುರು ಅಂತ ಅರ್ಥ. ಸದ್ಗುರುಗೆ ಡೆಫಿನೇಷನ್ ಇದು. ಗುರು ಅಂದರೆ ಜ್ಞಾನ ಕೊಡುವವನು, ಗೊತ್ತಿಲ್ಲದನ್ನು ಗೊತ್ತುಪಡಿಸುವವನು ಗುರು ಅಂತ ಹೇಳ್ತಾರೆ. ಸದ್ಗುರು ಏನು? ನಿಮ್ಮಿಂದೇನು ಆಸ್ತಿ ಬಯಸಲ್ಲ, ದುಡ್ಡು ಬಯಸಲ್ಲ, ಊಟ ತಿಂಡಿ ಬಟ್ಟೆ ಬಯಸೋದಿಲ್ಲ, ಕೇಳಲ್ಲ. ನಿಂಗೆ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡೋನು, ಒಳ್ಳೆಯದನ್ನು ಕಲಿಸುವವನು, ಒಳ್ಳೆಯ ಮಾರ್ಗದಲ್ಲಿ ಕರ್ಕೊಂಡು ಹೋಗೋನು ಅಂಥವನಿಗೆ ಸದ್ಗುರು ಅಂತಾರೆ. ಗುರು ಸದ್ಗುರು ಅಂತ ಹೇಳ್ತಾರೆ. ಜಗದ್ಗುರು ಅಥವಾ ವಿಶ್ವಗುರು ಅಂತಾರೆ. ಈ ಸದ್ಗುರು ಒಬ್ಬರಿದ್ದರೆ ಸಾಕು, ಜೀವನದಲ್ಲಿ ಏನೆಲ್ಲ ಸಾಧಿಸ್ಬೋದು ನಾವು. ಇವತ್ತಿನ ಸಂಚಿಕೆಯಲ್ಲಿ ನನಗೆ ನಮ್ಮ ಜಾತಿಲಿ, ನಮ್ಮ ಮನೆತನದಲ್ಲಿ ಕುಲದೇವಿ ಯಾರು ಅಂತ ಗೊತ್ತಿಲ್ಲ, ಕುಲದೇವ ಯಾರು ಗೊತ್ತಿಲ್ಲ ಅಂತ ಕೆಲವಿಷ್ಟು ಜನ ಹೇಳ್ತಾರೆ.
ಯಾರೋ ಮಾಡ್ತಿದ್ರು. ಎಷ್ಟೋ ಜನಕ್ಕೆ ಕುಲದೇವರು ಶ್ರೀನಿವಾಸ ಅಲ್ಲ, ತಿರುಪತಿ ಶ್ರೀನಿವಾಸ ಅಲ್ಲ, ಬಟ್ ಅವರು ನಮ್ಮ ದೇವರು ಶ್ರೀನಿವಾಸ ಅಂತಾರೆ. ಅವ್ರ ತಾತ ಮುತ್ತಾತಿಂದಲೇ ಬೇರೆ ದೇವರು ಮಾಡ್ತಿರ್ತಾರೆ. ಎಷ್ಟೋ ಜನಕ್ಕೆ ಗೋತ್ರದಲ್ಲಿ ಕುಲದೇವಿ ಕುಲದೇವ ಯಾರು ಗೊತ್ತಿಲ್ಲ. ಎಷ್ಟೋ ಜನಕ್ಕೆ ಜಾತಕನೇ ಇಲ್ಲ. ಆಗ ನಾವು ಯಾವ ದೇವ್ರ ಪೂಜೆ ಮಾಡಬೇಕು ಅಂತ ಬರ್ತದೆ. ಆದ್ದರಿಂದ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮ್ಮ ರಾಶಿಗೆ ಅನುಗುಣವಾಗಿ, ನೀವು ಯಾವ ರಾಶಿಯಲ್ಲಿ ಹುಟ್ಟಿದ್ದೀರಲ್ಲ ಆ ಅನುಗುಣವಾಗಿ ಕುಲದೇವಿ ಗೊತ್ತಿಲ್ಲ, ಕುಲದೇವರು ಗೊತ್ತಿಲ್ಲ ಅಂದರೆ ಇನ್ಯಾರು ಮಾಡಬೇಕು? ಇಷ್ಟ ದೇವತೆಯನ್ನು ಆಯ್ಕೆ ಮಾಡಬೇಕು ಅಂತ ಹೇಳುತ್ತೆ. ಇಷ್ಟ ದೇವತೆ ಒಂದು ಕುಲದೇವಿ, ಕುಲದೇವ, ಒಬ್ಬ ಗುರು ಮತ್ತು ಇಷ್ಟದೇವರು, ಈ 4 ಇದ್ದರೆ ಅವನು ಜೀವಂತದಲ್ಲಿ ಬದುಕಿದ್ದಾಗ ಅನೇಕ ನೋವು ದುಃಖಗಳನ್ನು ನಿವಾರಣೆ ಮಾಡಿ ಆರಾಮಾಗಿ ಬದುಕಿ ಒಂದಿನ ದೇಹ ಬಿಡ್ಬೋದು ಅಂತ ಹೇಳುತ್ತೆ ಶಾಸ್ತ್ರ. ಅದರಿಂದ ಇಷ್ಟ ದೇವತೆಗಳನ್ನು ಪತ್ತೆ ಹಚ್ಚೋದು ಹೇಗೆ ಅಂತ ನಾನು ಇವತ್ತು ತಿಳಿಸ್ಕೊಡ್ತೀನಿ. ಈಗ ರಾಶಿ ಗೊತ್ತಿದ್ದರೆ ನಿಮ್ಗೆ ಇಷ್ಟ ದೇವತೆ, ರಾಶಿನೇ ಗೊತ್ತಿಲ್ಲ ಅಂದರೆ ನಿಮ್ಮ ಮೊದಲನೇ ಅಕ್ಷರ ಯಾವುದಿದೆಯೋ ಅಕ್ಷರದಲ್ಲಿ ಆ ಅಕ್ಷರ ಆ ರಾಶಿಗೆ ಹೋಗುತ್ತೆ. ಈಗ ಲಾಲಿ ಅಂತ ಬಂತು, ಲಕ್ಷ್ಮೀ, ಲಕ್ಷ್ಮಮ್ಮ, ಲಲಿತಾ ಅಂತ ಕರಿತೀವಿ, ಅದು ಮೇಷ ರಾಶಿಗೆ ಬಂದುಬಿಡುತ್ತೆ. ಜಾತಕ ಇಲ್ಲ, ನಂಗೆ ರಾಶಿ ಗೊತ್ತಿಲ್ಲ. ಈ ನೀವೇನು ಹೆಸರಿಟ್ಕೊಂಡಿದ್ದೀರಲ್ಲ ಆ ಮೊದಲನೇ ಅಕ್ಷರ ನಿಮ್ಮ ಹೆಸರಲ್ಲಿ ಲಕ್ಷ್ಮೀ ಲಾ, ಲಲಿತಾ ಲಾ, ಆ ಅಕ್ಷರನ ಆಧಾರದ ಮೇಲೆ ನೀವು ಯಾವ ರಾಶಿಗೆ ಬರ್ತೀರಾ ಅಂತ ನೋಡ್ಬೋದು. ಇದನ್ನು ಆಗಲೇ ಹಿಂದಿನ ಸಂಚಿಕೆ ಭಾಳಷ್ಟು ಜನ ಕೇಳಿದೆ, ಇಂಥ ರಾಶಿ ಇಂಥ ಹೆಸರಲ್ಲಿ ಬರ್ತಾರೆ ಅಂತೇಳಿ. ಇವತ್ತಿನ ದಿವಸ ಒಬ್ಬ ಮನುಷ್ಯ ತನ್ನ ಇಷ್ಟ ಪ್ರಕಾರವೇ ಬದುಕಬೇಕು ಅಂತ ಆಸೆ ಪಡ್ತಾರೆ. ನನಗೆ ಇಂಥ ಸ್ವೀಟೇ ಬೇಕು, ಇಷ್ಟವಾದ ಸ್ವೀಟ್ ತಿನ್ನಬೇಕು ಅಂತಾನೆ, ಇಷ್ಟವಾದ ಕಲರ್ ಬಟ್ಟೆ ಹಾಕೋಬೇಕು ಅಂತಾನೆ, ಇಷ್ಟವಾದಂಥ ಹಣ್ಣೇ ತಿನ್ನಬೇಕು ಅಂತಾನೆ, ತನಗಿಷ್ಟವಾದಂಥ ಜಾಬೇ ಬೇಕು ಅಂತಾನೆ, ಉದ್ಯೋಗ ಬೇಕು ಅಂತಾನೆ, ನನಗಿಷ್ಟವಾದ ಜಾಗಕ್ಕೆ ಹೋಗಬೇಕು, ಟ್ರಿಪ್ ಮಾಡಬೇಕು, ಎಂಜಾಯ್ ಮಾಡಬೇಕು ಅಂತಾನೆ. ಇಷ್ಟ ನನ್ನ ಆಸೆ ಇದು, ನನ್ನ ಆಸೆ ಇದು, ನನ್ನ ಆಸೆ ಇದು ಅಂತ ಹೇಳ್ತೀವಿ. ಆಸೆಗೆ ಒಂದು ಬೆಲೆ ಇದೆ, ಒಂದು ವ್ಯಾಲ್ಯೂ ಇದೆ. ಆಸೆಯಲ್ಲಿ ಒಂದು ಶಕ್ತಿ ಇದೆ, ಆಸೆಯಲ್ಲಿ ಒಂದು ಬಲ ಇದೆ, ಆಸೆ ಒಂದು ಯೋಗ ಇದೆ. ನನಗೊಂದು ಥರ ನಂಗೆ ಜಾಮೂನು ಇಷ್ಟ ಅಂದರೆ ಜಾಮೂನು ತಿಂದುಬಿಟ್ರೆ ಏನೋ ಒಂಥರ ಖುಷಿ, ಏನೋ ಒಂಥರ ಬಲ ಬಂದಾಗ. ನನಗೆ ಕೆಂಪು ಕಲರ್ ತುಂಬ ಇಷ್ಟ, ನಾನು ಕೆಂಪು ಕಲರ್ ಜುಬ್ಬನೇ ಹಾಕೋತೀನಿ, ಕೆಂಪು ಕಲರ್ ಜುಬ್ಬ ಹಾಕಿದಾಗ ನಾನು ಏನೋ ಒಂದು ರೀತಿ ಖುಷಿ, ಲವಲವಿಕೆ, ಆನಂದ, ಅದ್ರಲ್ಲಿ ಬಲ ಇದೆ, ಶಕ್ತಿ ಇದೆ, ಆಸೆ ಇದೆ, ಆಕರ್ಷಣೆ ಇದೆ. ಅದರಿಂದ ಇಷ್ಟ ಅಂದಾಗ ಅದರಲ್ಲೊಂದು ಒಳ್ಳೆ ಶಕ್ತಿ ಇರ್ತದೆ. ಆದ್ದರಿಂದ ಪ್ರತಿಯೊಬ್ಬರಿಗೂ ತಂದೆ ಕೈಲಾಗಲಿಲ್ಲ, ತಾಯಿ ಕೈಲಾಗಲಿಲ್ಲ, ನಿಮ್ಮ ಗುರುಗಳ ಕೈಲಿ ಮಾಡೋಕ್ಕಾಗಲಿಲ್ಲ, ಕುಲದೇವರು ಯಾರೂ ಗೊತ್ತೇ ಇಲ್ಲ. ಹಾಗೆ ಇನ್ಯಾರು ಇಷ್ಟ ದೇವತೆಯನ್ನು ನಾವು ಆರಾಧನೆ ಮಾಡಿಬಿಟ್ರೆ ಎಷ್ಟೋ ಸುಖಗಳು ನಮಗೆ ಪ್ರಾಪ್ತಿಯಾಗ್ತದೆ. ಆದ್ದರಿಂದ ಇವತ್ತಿನ ಸಂಚಿಕೆಯಲ್ಲಿ ನಿಮ್ಮ ರಾಶಿಗೆ ಅನುಗುಣವಾಗಿ ಯಾರನ್ನ ಇಷ್ಟ ದೇವತೆ ಅಂತ ಅಕ್ಸೆಪ್ಟ್ ಮಾಡ್ಕೋಬೇಕು, ಯಾರನ್ನು ನಾನು ಇಷ್ಟ ದೇವತೆ ಸ್ವೀಕರಿಸಬೇಕು. ಆ ದೇವರನ್ನು ನೀವು ಆರಾಧನೆ ಮಾಡ್ತಾ ಬಂದರೆ ನಿಮಗೆ ಸಾಲ ಬಾಧೆ, ರೋಗ ಬಾಧೆ ಮತ್ತು ಏನು ಸಮಸ್ಯೆಗಳಿಯೋ ಅದೆಲ್ಲ ಕುಲದೇವ ಗೊತ್ತಿಲ್ಲದ್ರೂ ಕೂಡ ಇಷ್ಟ ದೇವತೆಯನ್ನು ಸ್ವೀಕರಿಸಿ ಅವರನ್ನು ಜಪ ತಪ ಧ್ಯಾನ ಮಾಡ್ತಿದ್ರೆ ನಿಮ್ಮದೆಲ್ಲ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಈಗ ಮೇಷರಾಶಿಯಲ್ಲಿ ಯಾರೋ ಹುಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. ಮೇಷರಾಶಿಯಲ್ಲಿ ಹುಟ್ಟಿದಂಥವ್ರಿಗೆ ನಮಗೆ ಕುಲದೇವಿ ಗೊತ್ತಿಲ್ಲ, ಕುಲದೇವರು ಗೊತ್ತಿಲ್ಲ, ಏನು ಮಾಡೋದು ಅಂತ ಭಾಳ ಜನ ಭಾಳ ಚಿಂತನೆ ಮಾಡ್ತಾರೆ. ಮೇಷರಾಶಿಗೆ ಅಧಿಪತಿ ಕುಜಗ್ರಹ, ಮಂಗಳ ಗ್ರಹ. ಮೇಷರಾಶಿಗೆ ಅಧಿಪತಿ ಮಂಗಳ ಗ್ರಹ. ಮೇಷರ ಅಶ್ವಿನಿ ಭರಣಿ ಕೃತಿಕ, ಅಶ್ವಿನಿ 1 2 3 4 ಅಶ್ವಿನಿ ಭರಣಿ 1 2 3 4 ಕೃತಿಕ 1ನೇ ಪಾದ, ಇವರೆಲ್ಲ ಮೇಷರಾಶಿಗೆ ಬರ್ತಾರೆ. ಭಾಳಷ್ಟು ಜನ ನಾನು ಮೇಷರಾಶಿಲಿ ಇದ್ದೀನಿ ಮತ್ತು ನಮಗೆ ಕುಲದೇವಿ ಗೊತ್ತಿಲ್ಲ, ನಮ್ಗೆ ಹೆಂಗೆ ಆಚರಣೆ ಮಾಡೋದು, ಹೀಗಾಗಿ ನಮಗೆ ಸಾಲಬಾಧೆ ರೋಗಬಾಧೆ ಜಾಸ್ತಿ ಇದೆ ಅಂದಾಗ ಮೇಷರಾಶಿಯವರು ಯಾರ್ಯಾರು ಹುಟ್ಟಿದ್ದೀರೋ ಅಥವಾ ರಾಶಿಯಲ್ಲಿ ಬರೋ ನಿಮ್ಮ ಹೆಸರು ಬಂದರೆ ಅಂಥವರು ಗ್ರಹ ಕುಜಗ್ರಹ ಮಂಗಳ ಗ್ರಹ ನೀವು ಮಾಡಬೇಕಾದಂಥ ಇಷ್ಟ ದೇವತೆ ಯಾರು? ಗಣಪತಿ. ಮೇಷರಾಶಿಗೆ ಇಷ್ಟ ದೇವತೆ ಗಣಪತಿ ದೇವರನ್ನ ನೀವು ಪೂಜೆ ಮಾಡಬೇಕು ನಿತ್ಯ. ಮೇಷರಾಶಿಯಲ್ಲಿ ಯಾರ್ಯಾರು ಹುಟ್ಟಿದಾರೋ ಅವರೆಲ್ಲ ಗಣಪತಿಯನ್ನು ಪೂಜೆ ಮಾಡಬೇಕು. ಮೇಷರಾಶಿ. ಎರಡನೇದು ಮೇಷರಾಶಿ, ಇದು ಸರ್ಪರಾಶಿ ಅಂತಾರೆ. ಮೇಷ ವೃಶ್ಚಿಕ ಇವೆರಡೂ ಕೂಡ ಸರ್ಪ ದೋಷಕ್ಕೆ ಸಂಬಂಧಪಟ್ಟಂಥ ರಾಶಿಗಳು.
ಸರ್ಪದೋಷ ಇದ್ದರೆ ಈ ಎರಡು ರಾಶಿ ಹುಡ್ತಾರೆ, ಮೇಷ ಮತ್ತು ವೃಶ್ಚಿಕ ರಾಶಿಲಿ. ಸುಬ್ರಹ್ಮಣ್ಯನ ಪೂಜೆ ಮಾಡಬೇಕು. ಆಗ ನಿಮ್ಮ ಕುಲದೇವರು ಯಾರಿದ್ದು ಸುಬ್ರಹ್ಮಣ್ಯ ಮುಖಾಂತರ ಅವ್ರಿಗೆ ನಿಮ್ಮ ಪೂಜಾ ಫಲನ ತಲುಪಿಸ್ತಾರಂತೆ. ಕುಲದೇವ ಗೊತ್ತಾಗಿಲ್ಲ ಅಂದರೆ ಗಣಪತಿಯನ್ನು ಪೂಜೆ ಮಾಡೋದ್ರಿಂದ, ಇಷ್ಟ ದೇವತೆ ಮಾಡೋದ್ರಿಂದ ನಿಮ್ಮ ತಂದೆ ತಾಯಿ ಗುರುಗಳು ಕುಲದೇವ ಇಷ್ಟು ಜನಕ್ಕೂ ಕೂಡ ಗಣಪತಿ ತಮ್ಮ ಒಂದು ಇದನ್ನು ಪೂಜಾ ಫಲವನ್ನು ಅರ್ಪಣೆ ಮಾಡ್ತಾರಂತೆ. ನಿಮ್ಮ ಜೀವನದ ಬರೋ ಎಲ್ಲ ವಿಘ್ನಗಳನ್ನು ನಾಶ ಮಾಡ್ತಾನೆ ಅಂತ ಹೇಳಿದರು. ಎರಡನೇ ರಾಶಿ ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಯಾರು ಹುಟ್ಟಿದಾರೋ ಅಂಥವರು ಎರಡು ದೇವರನ್ನ ಪೂಜೆ ಒಂದು ಗ್ರಹ ದೇವತೆ, ಒಂದು ಇಷ್ಟ ದೇವತೆ. ಈಗ ಮೇಷರಾಶಿಗೆ ಇಷ್ಟ ದೇವತೆ ಯಾರು? ಗಣಪತಿ. ವೃಷಭ ರಾಶಿಗೆ ಇಷ್ಟ ದೇವತೆ ಲಕ್ಷ್ಮೀ ದೇವಿ ಅಂತ ಕರೀತಾರೆ, ಮಹಾಲಕ್ಷ್ಮಿ. ಶುಕ್ರ ಗ್ರಹ ವೃಷಭ ರಾಶಿಗೆ ಶುಕ್ರ ಗ್ರಹ ಸ್ತ್ರೀ ಗ್ರಹ. ಯಾರ್ಯಾರು ವೃಷಭ ರಾಶಿ ಹುಟ್ಟಿದಾರೋ ಅವರು ಲಕ್ಷ್ಮಿಯನ್ನು ಆಚರಣೆ ಪೂಜೆ ಮಾಡಬೇಕು. ಇಷ್ಟ ದೇವತೆ ಲಕ್ಷ್ಮಿ. ನಮಗೆ ಕುಲದೇವಿ ಗೊತ್ತಿಲ್ಲ, ಕುಲದೇವ ಗೊತ್ತಿಲ್ಲ ಅಂತ ಅಂದಾಗ ನೀವು ಲಕ್ಷ್ಮಿಯನ್ನು ಇಷ್ಟ ದೇವತೆಯಾಗಿ ಸ್ವೀಕರಿಸ್ಕೊಂಡ್ಬಿಡ್ಬೇಕು. ದಿನನಿತ್ಯ ಶುಕ್ರ ಗ್ರಹಕ್ಕೆ ಲಕ್ಷ್ಮಿಗೆ ಪೂಜೆ ಮಾಡ್ತಾ ಇರಬೇಕು. ಆಗ ನಿಮಗೆ ಸಾಲಬಾಧೆ, ರೋಗಬಾಧೆ, ಶತ್ರುಬಾಧೆ, ಮಾಟ ಮಂತ್ರ ತಂತ್ರ ಎಲ್ಲದನ್ನೂ ಮುಕ್ತರಾಗಿ ಆರಾಮಾಗಿ ಬದುಕ್ಬೋದು. ಅದಕ್ಕೆ ನನಗೆ ಇಷ್ಟವಾದ ಸ್ವೀಟ್ ಇಷ್ಟ, ಇಷ್ಟವಾದ ಕಲರ್ ಇಷ್ಟ, ಇಷ್ಟವಾದದ್ದು ಹೂವು ಇಷ್ಟ, ಇಷ್ಟವಾದ ಹಣ್ಣು ತರಕಾರಿ ಅಂತೆಲ್ಲ ಹೇಳ್ತೀವಿ. ಆ ಇಷ್ಟ ಇದ್ದಾಗ ಏನಾಗುತ್ತೆ, ಬಲ ಬರ್ತದೆ, ಖುಷಿ ಪಡ್ತೀರ, ಆನಂದ ಸಿಗುತ್ತೆ. ಹಾಗೆ ಇಷ್ಟ ದೇವತೆ ವೃಷಭ ರಾಶಿಗೆ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡಬೇಕು ಅಂತ. ನೆಕ್ಸ್ಟು ಮಿಥುನ ರಾಶಿ. ಮಿಥುನ ರಾಶಿಗೆ ಅಧಿಪತಿ ಬುಧಗ್ರಹ. ಆ ಮನೆ ಓನರು ಬುಧಗ್ರಹ. ಇಲ್ಲಿ ಮಿಥುನ ರಾಶಿಯವರು ಸೌಮ್ಯನೂ ಅಲ್ಲ, ತುಂಬ ಸಾಫ್ಟು ಅಲ್ಲ, ತುಂಬ ರೌದ್ರನೂ ಅಲ್ಲ, ಆ ದೇವರನ್ನ ಪೂಜೆ ಮಾಡಬೇಕು ಅಂದರೆ ತುಂಬ ಸಾಫ್ಟು ಸಪ್ಪೆ ದೇವರಲ್ಲ, ತುಂಬ ರೌಡಿಸಮ್ ಮಾಡೋ ದೇವರು ಅಲ್ಲ. ಹಾಗಾದರೆ ಆ ದೇವರು ಯಾವುದು ಅಂತ ಕಂದಾಗ ಆ ದೇವರು ಬನಶಂಕರಿ ಅಮ್ಮ, ಬನಶಂಕರಿ ಅಂತ ಹೇಳ್ತಾರೆ. ಮಿಥುನ ರಾಶಿಯವರು ಬನಶಂಕರಿ ದೇವಿಯನ್ನು ಇಷ್ಟ ದೇವತೆಯಾಗಿ ಸ್ವೀಕರಿಸಿ ಆ ದೇವಿಯನ್ನು ನಿತ್ಯ ಪೂಜೆ ಜಪ ತಪ ಮಾಡ್ತಿತ್ತು ಅಂದರೆ ನಿಮ್ಮಲ್ಲಿ ಸಾಲಬಾಧೆ, ರೋಗಬಾಧೆ, ಎಲ್ಲ ಥರ ಬಾಧೆಗಳು ನಿವಾರಣೆ ಮಾಡಿ ಸುಖವಾಗಿ ಬದುಕೋ ಆಶೀರ್ವಾದ ಮಾಡ್ತೀವಿ. ಯಾಕೆಂದರೆ ಇಷ್ಟ ದೇವತೆ ಅಂತ ಸ್ವೀಕರಿಸ್ಬೇಕು. ಕುಲದೇವ ಗೊತ್ತಿಲ್ಲ ಮಿಥುನ ರಾಶಿಯವರಿಗೆ. ನಿಮಗೆ ಗುರುಗಳಿಲ್ಲ, ಮಿಥುನ ರಾಶಿ ಗುರುಗಳಿಲ್ಲ, ನಿಮ್ಮ ಜಾತಿನೇ ಗುರುಗಳಿಲ್ಲ. ಹಾಗಾದರೆ ಯಾರೇನು ಇಷ್ಟ ದೇವತೆ ಕೊನೆಗೆ ಫೈನಲ್ ಅಂದರೆ ಒಂದು ID ಕಾರ್ಡ್ ಕೊಟ್ಟಿದ್ದಾರೆ ಬನಶಂಕರಿ. ಆ ಬನಶಂಕರಿ ಅಮ್ಮನನ್ನು ನಿತ್ಯ ಪೂಜೆ ಮಾಡಬೇಕು ಅಂತ ಹೇಳೋದು. ಮೇಷ ಗಣಪತಿ, ವೃಷಭದಲ್ಲಿ ಲಕ್ಷ್ಮಿ, ಮಿಥುನ ರಾಶಿಯಲ್ಲಿ ಬನಶಂಕರಿ. ಈಗ ಕಟಕ ರಾಶಿ ಚಂದ್ರ ಆ ಮನೆಗೆ ಓನರು. ಕಟಕ ರಾಶಿಗೆ ಅಧಿಪತಿ ಚಂದ್ರ ಸೌಮ್ಯ ಸ್ವರೂಪ. ಆದ್ದರಿಂದ ದುರ್ಗಿ ಕಾಳಿನೆಲ್ಲ ಪೂಜೆ ಮಾಡೋಂಗಿಲ್ಲ ಚಂದ್ರ. ಕಟಕ ರಾಶಿಯವರು ಪಾರ್ವತಿ ಸೌಮ್ಯ ಸ್ವರೂಪಿಣಿ. ಪಾರ್ವತಿಯಲ್ಲಿ ಹಲವಾರು ಇದೆ, ದುರ್ಗಾ, ಕಾಳಿ, ಭೈರವಿ ಅಂತ. ಅದು ಆಯಾ ಹವಾಮಾನ ವರ್ತಮಾನ ಆಯಾ ದಿನಕ್ಕೆ ತಕ್ಕಂತೆ ಅವತಾರ ಆಯಿತು. ಅದರ ಮೂಲ ಶಕ್ತಿ ಸೌಮ್ಯ ಸ್ವರೂಪಿಣಿ ಪಾರ್ವತಿ. ಚಂದ್ರ ಕಟಕ ರಾಶಿಗೆ ಅಧಿಪತಿ. ಮತ್ತು ಕಟಕ ರಾಶಿಯವರು ಯಾರು ಹುಟ್ಟಿದಾರೋ ಅವರ ಇಷ್ಟ ದೇವತೆ ಪಾರ್ವತಿಯನ್ನು ಪೂಜೆ ಮಾಡಬೇಕಂತೆ. ಆಗ ನಿಮಗೆ ಕುಲದೇವ ಗೊತ್ತಿಲ್ಲ, ನಿಮ್ಮ ಗೋತ್ರದ ಆಚಾರ್ಯರು ಯಾರು ಗೊತ್ತಿಲ್ಲ, ನಿಮಗೆ ತಂದೆ ತಾಯಿಯಿಂದನೂ ಕೂಡ ಇಲ್ಲ ಅಂದಾಗ ಪಾರ್ವತಿಯನ್ನು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಪಾರ್ವತಿ ದೇವಿಯನ್ನು ಪೂಜೆ ಮಾಡಬೇಕು. ಪಾರ್ವತಿ ದೇವಿಯನ್ನು ಪೂಜೆ ಮಾಡ್ತಾ ನಿಮಗೆಲ್ಲ ಥರ ವೈಭವ ಸಿಗುತ್ತೆ. ಯಾಕೆಂದರೆ ಇದು ಇಷ್ಟ ದೇವತೆ ಕಟಕ ರಾಶಿಗೆ. ಪಾರ್ವತಿಯನ್ನು ನೀವು ಇಷ್ಟ ದೇವತೆ ಸ್ವೀಕರಿಸಿ ನಿತ್ಯ ಪಾರ್ವತಿ ಜಪ ಮಾಡಿ, ಪಾರ್ವತಿ ಫೋಟೋ ಇಟ್ಟು ಪೂಜೆ ಮಾಡಿ. ಇದೆಲ್ಲ ಮಾಡ್ತಾ ಬರ್ತಾ ನಿಮ್ಮ ಜೀವನದಲ್ಲಿ ವಾರ 15-20 ದಿವಸಕ್ಕೆ ಭಾಳ ಬದಲಾವಣೆ ಆಗುತ್ತೆ.
ಅದರಿಂದ ಕುಲದೇವಿ ಗೊತ್ತಿಲ್ಲ, ಕುಲದೇವರು ಗೊತ್ತಿಲ್ಲ, ಕುಲದೇವಿ ಗೊತ್ತಿಲ್ಲ, ಅದು ಇಷ್ಟ ದೇವತೆಯನ್ನು ನೀವು ಈ ರಾಶಿಯವರು, ಕಟಕ ರಾಶಿಯವರು ಪಾರ್ವತಿಯನ್ನು ಆರಾಧನೆ ಮಾಡಬೇಕು. ಅವಾಗೇನಾಗುತ್ತೆ, ಎಲ್ಲ ಥರ ದೋಷಗಳು ನಿವಾರಣೆ ಆಗುತ್ತೆ. ಸಿಂಹರಾಶಿಯವರು ಅದಕ್ಕೆ ಅಧಿಪತಿ ಸೂರ್ಯನೇ. ಅದರಿಂದ ದಿನನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಆಕಾಶ ನೋಡ್ತಾ ಸೂರ್ಯನ ಪೂಜೆ ಮಾಡಬೇಕು, ಸೂರ್ಯನ ನಮಸ್ಕಾರ ಮಾಡಬೇಕು, ಸೂರ್ಯನಿಗೆ ಅರ್ಘ್ಯ ಕೊಡಬೇಕು. ಆಗ ನಿಮ್ಮ ಕುಲದೇವಿ ಗೊತ್ತಿಲ್ಲ, ಕುಲದೇವರು ಗೊತ್ತಿಲ್ಲ ಅಂದರೆ ಸೂರ್ಯ ಏನು ಮಾಡ್ತಾರೆ, ನೀವು ಮಾಡೋ ಪ್ರಾರ್ಥನೆ, ನೀವು ಏನೋ ಕೊಡ್ತಿರೋ ಅದೆಲ್ಲ ನಿಮ್ಮ ಕುಲದೇವರು ಕೊಡ್ತಾರೆ. ಸೂರ್ಯನ ಇಷ್ಟದೇವನಾಗಿ ಸ್ವೀಕರಿಸಬೇಕು ಸಿಂಹರಾಶಿಯವರು. ಯಾರೇ ಸಿಂಹರಾಶಿಯವರು ಇದ್ದೀರೋ ಅವ್ರು ನಿತ್ಯ ಸೂರ್ಯನ ಪೂಜೆ ಮಾಡಿ. ಸೂರ್ಯದೇವನೇ ಇಷ್ಟದೇವತಾ, ಕುಲದೇವತಾ ಇಷ್ಟದೇವತೆ ಯಾರು? ಸೂರ್ಯ ಸಿಂಹರಾಶಿಗೆ. ಅದರಿಂದ ಸಿಂಹರಾಶಿಯವರು ನಿತ್ಯ ಸೂರ್ಯನ ಪೂಜೆ ಮಾಡೋದ್ರಿಂದ ಸಾಲಬಾಧೆ, ರೋಗಬಾಧೆ ಎಲ್ಲ ಥರ ಸಮಸ್ಯೆಗಳು ನಿವಾರಣೆಯಾಗಿ ಜೀವನದಲ್ಲಿ ಯಶಸ್ವಿ ಆಗ್ತಾರೆ. ಅದರಿಂದ ಸಿಂಹರಾಶಿಯವರು ಸೂರ್ಯನ ಇಷ್ಟ ದೇವತಾ ಅಂತ ಸ್ವೀಕರಿಸಬೇಕು. ಮೇಷರಾಶಿಗೆ ಗಣಪತಿ, ವೃಷಭ ರಾಶಿಗೆ ಲಕ್ಷ್ಮಿ, ಮಿಥುನ ರಾಶಿಗೆ ಬನಶಂಕರಿ ದೇವಿ, ಕಟಕ ರಾಶಿಗೆ ಪಾರ್ವತಿ ಮತ್ತು ಸಿಂಹ ರಾಶಿಗೆ ಸೂರ್ಯದೇವರಾದರೆ ಕನ್ಯಾ ರಾಶಿಗೆ ಅಧಿಪತಿ ಬುಧಗ್ರಹನೂ ಪೂಜೆ ಮಾಡಬೇಕು. ಯಾವುದಾದ್ರು ಶಕ್ತಿ ದೇವತೆಯನ್ನು ಪೂಜೆ ಮಾಡಬೇಕು, ಇಷ್ಟ ದೇವತೆ ಅಂತೇಳಿ. ಕನ್ಯಾ ರಾಶಿಯವರು ಶಕ್ತಿ ದೇವತೆಯನ್ನು ಇಷ್ಟ ದೇವತೆಯಾಗಿ ಸ್ವೀಕರಿಸ್ಬೇಕಂತೆ. ಶಕ್ತಿ ದೇವತೆಗಳು ಯಾರು? ಕಾಳಿ, ಭದ್ರಕಾಳಿ, ಪ್ರತ್ಯಂಗಿರ, ಭೈರವಿ, ಚಂಡಿ, ಚೌಡಿ, ಈ ಥರ ಇಷ್ಟ ದೇವತೆಯನ್ನು ಸ್ವೀಕರಿಸ್ಬೇಕಂತೆ. ಯಾವಾಗ ಈ ಕನ್ಯಾ ರಾಶಿಯವರು ಇಷ್ಟ ದೇವತೆ, ಶಕ್ತಿ ದೇವತೆಯಾಗಿ ಸ್ವೀಕರಿಸ್ತಾರೋ ಆಗ ಅವರಿಗೆ ಎಲ್ಲ ಥರ ಬಾಧೆಗಳು ನಿವಾರಣೆಯಾಗತ್ತೆ. ನಂಗೆ ಹುಟ್ಟಿದ ಡೇಟು ಗೊತ್ತಿಲ್ಲ, ಟೈಮ್ ಗೊತ್ತಿಲ್ಲ, ಜಾತಕ ಇಲ್ಲ, ನನಗೆ ಯಾರೂ ಸರಿಯಾಗಿ ಹೆಸರಿಟ್ಟಿಲ್ಲ ಅಂದರೆ ನೀವು ಈಗಿರೋ ಕರೀತಿರೋ ಹೆಸರಿನಲ್ಲಿ ಮೊದಲನೇ ಅಕ್ಷರ ಎಲ್ಲಿ ಬರುತ್ತೆ ನೋಡಿ. ಅದೇನಾದ್ರು ಕನ್ಯಾ ರಾಶಿಗೆ ಬಂತು ಅಂದರೆ ನೀವು ಈ ಕಾಳಮ್ಮ, ಕಬ್ಬಾಳಮ್ಮ, ಮಾಸ್ತಮ್ಮ, ಮಾರಿಯಮ್ಮ, ಕರಿಮಾರಿಯಮ್ಮನ್, ವಾರಾಹಿ, ಚಂಡಿ, ಚೌಡಿ, ಪ್ರತ್ಯಂಗಿರ ಈ ಥರ ದೇವರನ್ನ ಆರಾಧನೆ ಮಾಡಬೇಕು ಕನ್ಯಾ ರಾಶಿಯವರು ಬುಧಗ್ರಹ ಜೊತೆಗೆ. ನೆಕ್ಸ್ಟು ತುಲಾ ರಾಶಿಗೆ ಬಂತು. ತುಲಾ ರಾಶಿಗೆ ಬಂದಾಗ ಅದಕ್ಕೆ ಅಧಿಪತಿ ಶುಕ್ರ ಗ್ರಹ. ಆ ಇಷ್ಟ ದೇವತೆ ಯಾರು ತುಲಾ ರಾಶಿಗೆ ಅಂದರೆ ಸರಸ್ವತಿ ಅಂತ ಹೇಳ್ತಾರೆ, ಸರಸ್ವತಿ ದೇವಿ. ಇನ್ನೊಂದು ಕಡೆ ಹೇಳ್ತಾರೆ ದಶಾವತಾರದಲ್ಲಿ ಒಂದು ಕಡೆ ಬುದ್ಧನೂ ಕೂಡ, ಗೌತಮ ಬುದ್ಧನೂ ಕೂಡ ಇಷ್ಟ ದೇವತೆಯಾಗಿ ಸ್ವೀಕರಿಸ್ಬೋದು ಅಂತೇಳಿ. ತುಲಾ ರಾಶಿಯವರು ಕುಲದೇವಿ ಗೊತ್ತಿಲ್ಲ, ಕುಲದೇವ ಗೊತ್ತಿಲ್ಲ, ಏನು ನಮ್ಗೆ ಆಚಾರ್ಯರು, ನಮ್ಮ ಗುರುಗಳಿಲ್ಲ ಅಂದಾಗ ಜಸ್ಟು ಸರಸ್ವತಿಯನ್ನು ದೇವಿಯಾಗಿ ಇಷ್ಟ ದೇವತೆಯಾಗಿ ಅಕ್ಸೆಪ್ಟ್ ಮಾಡ್ಕೋಬೇಕು. ಆಗ ಸರಸ್ವತಿ ದೇವಿ ನಿತ್ಯ ಬೆಳಗ್ಗೆ ಸಂಜೆ ನಾವು ಸ್ಮರಿಸ್ತಾ ಇರಬೇಕು, ಜಪ ಮಾಡ್ತಿರ್ಬೇಕು. ಆಗ ಇಷ್ಟ ದೇವತೆಯ ಸರಸ್ವತಿ ನಿಮಗೆ ಬುದ್ಧಿ, ವಿವೇಕ, ಜ್ಞಾನ, ಸುಖ, ಶಾಂತಿ, ಐಶ್ವರ್ಯ ಕೊಡ್ತಾರೆ. ಮತ್ತು ನಿಮಗೆ ಬುದ್ಧಿ ವಿವೇಕದಿಂದ ಕೋಟ್ಯಾಧಿಪತಿ ಆಗಬೇಕು, ಆ ಲೆವೆಲ್ಗೆ ನಿಮ್ಗೆ ಆಶೀರ್ವಾದ ಮಾಡ್ತಾರೆ ಸರಸ್ವತಿ ದೇವಿ. ನಮಗೆ ಓದಕ್ಕೆ ಬರೋಕ್ಕೆ ಬರೋಲ್ಲ, ಹೆಬ್ಬೆಟ್ಟು, ಆದರೆ ಬುದ್ಧಿ ವಿವೇಕ ಇರ್ತದೆ. ಅದರಿಂದ ಒಂದು 50 ಎಕರೆ ಜಮೀನು, ಒಂದು 20-30 ಎಕರೆ ಹೊಲ, ಹೀಗೆ ಏನೋ ವಿದ್ಯೆ ಇಲ್ಲ ಅಂದರೂ ಬುದ್ಧಿ, ಜ್ಞಾನ, ವಿವೇಕದಿಂದ ಸಿರಿತನವನ್ನು ಕೊಡುವಂಥವಳು ಸರಸ್ವತಿ ಅಂತ ಹೇಳ್ತಾರೆ. ಆದ್ದರಿಂದ ನಿಮ್ಮ ಬುದ್ಧಿ ಉಪಯೋಗಿಸಿ ಹಣ ಗಳಿಸೋ ರೀತಿ ಹೇಗೆ ಅನ್ನೋದು ಹೇಳ್ಕೊಡ್ತಾರೆ. ಎಜುಕೇಷನ್ ಇಲ್ಲ ಅಂದರೂ ಕೂಡ ಸರಸ್ವತಿ ಅನುಗ್ರಹಿಸ್ತಾರೆ ಅಂತ. ಅದಕ್ಕೆ ತುಲಾ ರಾಶಿಯವರು ಸರಸ್ವತಿ ದೇವಿಯನ್ನು ಇಷ್ಟ ದೇವತೆಯಾಗಿ ಅಕ್ಸೆಪ್ಟ್ ಮಾಡ್ಕೋಬೇಕು ಅಂತಾರೆ. ನೆಕ್ಸ್ಟ್ ವೃಶ್ಚಿಕ ರಾಶಿಯವರು ಯಾವ ದೇವರನ್ನ ಪೂಜೆ ಮಾಡಬೇಕು? ವೃಶ್ಚಿಕ ರಾಶಿಗೆ ಓನರ್ ಯಾರು? ಕುಜ, ಮಂಗಳ ಗ್ರಹ. ಆದ್ದರಿಂದ ಮಂಗಳನ್ನು ಪೂಜೆ ಮಾಡಬೇಕು. ಇಲ್ಲಿ ವೃಶ್ಚಿಕ ರಾಶಿಯವರು ಹಲವಾರು ಲಕ್ಷ್ಮಿಗಳಿದ್ದಾರೆ. ಧನಲಕ್ಷ್ಮಿ, ಸಂತಾನಲಕ್ಷ್ಮಿ, ವಿಜಯಲಕ್ಷ್ಮಿ, ಕನಕಲಕ್ಷ್ಮಿ, ಧೈರ್ಯಲಕ್ಷ್ಮಿ, ಅಮೃತಲಕ್ಷ್ಮಿ ಅಂತೇಳಿ. ವೃಶ್ಚಿಕ ರಾಶಿಯವರು ಅಮೃತ ಲಕ್ಷ್ಮಿಯನ್ನು ಪೂಜೆ ಮಾಡಬೇಕು. ಏಕೆಂದರೆ ಸರ್ಪರಾಶಿ ವೃಶ್ಚಿಕ, ಸರ್ಪ ವಿಷಕಾರಕ. ಇಲ್ಲಿ ಅಮೃತ ಲಕ್ಷ್ಮಿಯನ್ನು ಪೂಜೆ ಮಾಡೋದ್ರಿಂದ ನಮಗೆ ಎಲ್ಲ ಸಾಲಬಾಧೆ, ರೋಗಬಾಧೆ, ಎಲ್ಲ ಥರ ಸಮಸ್ಯೆ ನಿವಾರಣೆಯಾಗಿ ನಮ್ಮನ್ನು ಕಾಪಾಡ್ತಾರೆ ಅಂತ ಹೇಳಿ ಅಮೃತ ಲಕ್ಷ್ಮಿ ಅಂತ. ಎಷ್ಟೋ ಜನ ಕೇಳಿದಿರೋ ಗೊತ್ತಿಲ್ಲ, ಅಮೃತ ಲಕ್ಷ್ಮಿ ಅಂತ. ಅಮೃತ ಲಕ್ಷ್ಮಿ ವ್ರತ ಅಂತಾರೆ ಈ ತಿಂಗಳಲ್ಲಿ. ಮೊನ್ನೆನೋ ಆಯಿತು ಅನಿಸುತ್ತೆ ಅಮೃತ ಲಕ್ಷ್ಮಿ ವ್ರತ ಕೆಲವ್ರು ಮಾಡ್ತಾರೆ, ಅಮೃತ ಲಕ್ಷ್ಮಿ ಅಂತೇಳಿ.
ಆ ಅಮೃತ ಲಕ್ಷ್ಮಿಯನ್ನು ನಾವು ನಿತ್ಯ ಇಷ್ಟ ದೇವತೆಯಾಗಿ ಸ್ವೀಕರಿಸಿ ನಾವು ಪ್ರಾರ್ಥನೆ ಮಾಡ್ತಾಯಿದ್ರೆ ಅಥವಾ ನಿಮ್ಮಲ್ಲಿರೋ ಮನೆಯಲ್ಲಿರೋ ವಿಗ್ರಹಕ್ಕೋ ಅಥವಾ ಲಕ್ಷ್ಮೀ ಫೋಟೋ ಅಮೃತ ಲಕ್ಷ್ಮಿ ಅಂತ ಹೆಸರಿಟ್ಬಿಟ್ಟು ಆ ದೇವಿಗೆ ಅಮೃತ ಲಕ್ಷ್ಮಿ ಅಂತೇಳಿ ಆ ಪೂಜೆ ಕುಂಕುಮ ಅರ್ಶನ ಎಲ್ಲ ಇಟ್ಟು ಅರ್ಚನೆ ಮಾಡೋದ್ರಿಂದ ನಿಮಗೆಲ್ಲ ಥರ ರೋಗ ಬಾಧೆಗಳು ಕಷ್ಟಗಳು ನಿವಾರಣೆ ಆಗುತ್ತೆ. ಅದರಿಂದ ವೃಶ್ಚಿಕ ರಾಶಿಯವರು ಅಮೃತ ಲಕ್ಷ್ಮಿ ಮತ್ತು ಮಂಗಳ ಗ್ರಹನ ಪೂಜೆ ಮಾಡಬೇಕು. ಅಮೃತ ಲಕ್ಷ್ಮಿ ಅಥವಾ ಲಕ್ಷ್ಮಿ ನಿಮಗೆ ಇಷ್ಟ ದೇವತೆ. ಧನುರ್ರಾಶಿ, ಧನುರ್ರಾಶಿನಲ್ಲಿ ಗುರುಗ್ರಹ ಅಧಿಪತಿ. ಆ ಧನುರಾಶಿಗೆ ಓನ ಯಾರು? ಗುರುಗ್ರಹ. ಆ ರಾಶಿಯಲ್ಲಿಟ್ಟಂಥವರು ಇಷ್ಟ ದೇವತೆ ಆದರೂ ಮಹಾವಿಷ್ಣು, ಶ್ರೀನಿವಾಸ ಅಲ್ಲ, ರಾಮ ಅಲ್ಲ, ಕೃಷ್ಣ ಅಲ್ಲ, ಮಹಾವಿಷ್ಣುವನ್ನೇ ಪೂಜೆ ಮಾಡಬೇಕು. ವಿಷ್ಣು ಮೂಲ ಸ್ವರೂಪ. ವಿಷ್ಣುವಿನಲ್ಲಿ ಹಲವಾರು ಅವತಾರಗಳಾಯಿತು. ಮತ್ಸ್ಯ, ಕೂರ್ಮ, ವರಾಹ, ಆಮೇಲೆ ನರಸಿಂಹ, ವಾಮನ, ರಾಮ, ಕೃಷ್ಣ, ಬೌದ್ಧಾವತಾರ, ಹೀಗೆ ದಶಾವತಾರಗಳಾಯಿತು. ವಿಷ್ಣುವಿನ ಮೂಲ ರೂಪಗಳಿವೆಲ್ಲ. ಅದರಿಂದ ಮಹಾವಿಷ್ಣುವನ್ನು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಧನುರಾಶಿಯವರು. ಧನುರಾಶಿಯವರಿಗೆ ಇಷ್ಟ ದೇವತೆ ಯಾರು ಅಂದರೆ ಮಹಾವಿಷ್ಣು. ಓಂ ಮಹಾವಿಷ್ಣುವೇ ನಮಃ ಜಪ ಮಾಡಬೇಕು. ಇದಿಷ್ಟನ್ನು ನೀವು ನಿಮ್ಮ ಜೀವನದಲ್ಲಿ ಇಷ್ಟ ದೇವತೆಯನ್ನು ಅನುಸರಿಸಿ ಜಪ ತಪ ಮಾಡ್ತಿದ್ರೆ ನಿಮ್ಮ ಕುಲದೇವಿ ಗೊತ್ತಿಲ್ಲ, ಕುಲದೇವರು ಗೊತ್ತಿಲ್ಲ, ವಿಷ್ಣುನ ಪೂಜೆ ಮಾಡ್ತಾ ಬಂದಿದ್ದ ಧನುರಾಶಿಯವರು ನಿಮ್ಮ ಕುಲದೇವರಿಂದ ಆಶೀರ್ವಾದ ಮಾಡಿಸ್ತಾರೆ ಮಹಾವಿಷ್ಣು. ನಾನು ಆಗಲೇ ಹೇಳ್ತಿದ್ದೆ, ಇಷ್ಟ ಅಂದ್ರೇನು? ನಂಗೆ ತುಂಬ ಖುಷಿ ಕೊಡುವಂಥದ್ದು ಯಾವುದು? ಮಾವಿನ ಹಣ್ಣು. ಖುಷಿ ಕೊಡುವಂಥ ತರಕಾರಿ ಕ್ಯಾರೆಟು. ಖುಷಿ ಕೊಡುವಂಥ ಹೂವು ಗುಲಾಬಿ. ಖುಷಿ ಕೊಡುವಂಥ ಸ್ವೀಟು ಮೈಸೂರು ಪಾಕು. ಖುಷಿ ಕೊಡುವಂಥ ಕಲರು ರೆಡ್ಡು. ಈಗ ನಿಮಗೆ ಯಾವುದು ಇಷ್ಟನೋ ಅದು ನಿಮಗೆ ದೇಹದಲ್ಲಿ ಮನಸ್ಸಲ್ಲಿ ಉಲ್ಲಾಸ, ಆನಂದ, ಹ್ಯಾಪಿ ಹಾರ್ಮೋನ್ಸ್ನ ಸೃಷ್ಟಿ ಮಾಡುತ್ತೆ ಇಷ್ಟ ಇರೋವಂಥದ್ದು. ಹಾಗೆ ನೀವು ಇಷ್ಟ ದೇವತೆಯನ್ನು ಮಹಾವಿಷ್ಣು ಥರ ಪೂಜೆ ಮಾಡಿದಾಗ ಸಂತೋಷ ಸುಖ ಕೊಟ್ಟು ನಿಮ್ಮ ಕುಲದೇವರು ಯಾರು ಅಂತ ತೋರಿಸ್ತಾರೆ ಮತ್ತು ಆ ದೇವತೆಗಳಿಂದ ನಿಮ್ಗೆ ಆಶೀರ್ವಾದ ಮಾಡಿಸ್ತಾರೆ ಅಂತ ಹೇಳುತ್ತೆ. ಇದೆಲ್ಲ ಎಲ್ಲಿ ಬರ್ತಿದೆ? ಇವೆಲ್ಲ ಎಲ್ಲಿ ಹೇಳ್ತಾರೆ? ನಾರದ ಸಂಹಿತೆಯಲ್ಲಿ ಬರ್ತೀವಲ್ಲ. ಇಷ್ಟ ದೇವತೆಯನ್ನು ಸ್ವೀಕರಿಸಬೇಕು. ಅದರಿಂದ ಒಂದು ಆತ್ಮಕ್ಕೆ ಒಂದು ತಾಯಿ, ಒಂದು ಕುಲದೇವಿ, ಒಂದು ಕುಲದೇವ, ಒಂದು ಇಷ್ಟದೇವ ಮತ್ತು ಆಚಾರ್ಯ ಗುರುಗಳು, ಈ 5 ಜನ ಇದ್ದಾಗ ಆ ಪಂಚಕೋಶಗಳು ಪಂಚಭೂತಗಳು ಸರಿಯಾಗಿ ನಡೀತದೆ ಶರೀರದಲ್ಲಿ ಅಂತ ಹೇಳುತ್ತೆ ಶಾಸ್ತ್ರ. ಧನುರ್ ರಾಶಿ ಆಯಿತು. ಮಕರ ರಾಶಿಯಲ್ಲಿ ಯಾರು ಹುಟ್ಟಿದಿರೋ? ಮಕರ ರಾಶಿ ಅದಕ್ಕೆ ಅಧಿಪತಿ ಯಾರು? ಶನಿ. ಮಕರ ರಾಶಿಗೆ ಓನರು ಶನಿ. ಈ ಮಕರ ರಾಶಿಯಲ್ಲಿ ಯಾರು ಹುಟ್ಟಿದಾರೋ ಅವರೆಲ್ಲರೂ ಯಾರು ಇಷ್ಟ ದೇವತೆಯಾಗಿ ಸ್ವೀಕರಿಸಬೇಕು ಅಂದರೆ ಕೃಷ್ಣನ, ಮಹಾವಿಷ್ಣು ಅಲ್ಲ, ರಾಮನಲ್ಲ, ನರಸಿಂಹನಲ್ಲ, ವರದರಾಯ ಸ್ವಾಮಿ ಅಲ್ಲ, ಮತ್ತು ಇನ್ಯಾರನ್ನ? ಕೃಷ್ಣನ್ನೇ ಯೂಸ್. ಯಾಕಂದರೆ ಮಕರ ರಾಶಿಗೆ ಇಷ್ಟ ದೇವತೆ ಕೃಷ್ಣ ಅಂತ ಹೇಳಿದ್ದಾರೆ. ಯಾವಾಗ ನಾವು ಕೃಷ್ಣನ ಆರಾಧನೆ ಮಾಡೋಕ್ಕೆ ಶುರು ಮಾಡ್ತೀವೋ ಮಕರ ರಾಶಿಯವರು, ಕೃಷ್ಣಕ್ಕೆ ಸಂಬಂಧಪಟ್ಟ ಮಂತ್ರ, ಕೃಷ್ಣನ ಪೂಜೆ, ಕೃಷ್ಣನ ಫೋಟೋದಲ್ಲಿ ಆರಾಧನೆ ಮಾಡೋದು, ಕೃಷ್ಣನ ವಿಗ್ರಹ ಇಟ್ಟು ಪೂಜೆ ಮಾಡೋದು, ಕೃಷ್ಣನ ಕ್ಷೇತ್ರಗಳಿಗೆ ಹೋಗೋದು, ಕೃಷ್ಣನ ದೇವಸ್ಥಾನಗಳಿಗೆ ಹೋಗೋದು ಮಾಡ್ತಾಯಿರ್ತೀವಿ. ಉಡುಪಿ ಕೃಷ್ಣ, ಗುರುವಾಯೂರು ಕೃಷ್ಣ, ಈ ಥರ ಹೋಗ್ತಾಯಿದ್ರೆ ಅವ್ರಿಗೆ ಎಲ್ಲದರಲ್ಲೂ ಅಭಿವೃದ್ಧಿ ಆಗ್ತಾರೆ. ಸಾಲ ಬಾಧೆ ಇಲ್ಲ, ರೋಗ ಬಾಧೆ ಇಲ್ಲ, ಯಾವುದೇ ದರಿದ್ರ ಇರೋದಿಲ್ಲ, ಆರಾಮಾಗಿರ್ತಾರೆ. ಈ ಥರ ಒಂದು. ಅದರಿಂದ ಮಕರ ರಾಶಿಯವರು ಕೃಷ್ಣನನ್ನು ಇಷ್ಟ ದೇವತೆಯಾಗಿ ಸ್ವೀಕರಿಸಬೇಕು ಅಂತ ಹೇಳ್ತಾರೆ. ಕುಂಭರಾಶಿ, ಕುಂಭರಾಶಿಗೂ ಪುನಃ ಶನಿನೇ ಅಧಿಪತಿ. ಮಕರ ಮತ್ತು ಕುಂಭ ಶನಿ ಮನೆಗಳು. ಈ 2 ಮನೆಗೂ ಓನರು ಶನಿಗ್ರಹ. ಕುಂಭರಾಶಿಗೆ ಅಧಿಪತಿ ಶನಿಗ್ರಹ. ಈ ಕುಂಭರಾಶಿಲಿ ಯಾರ್ಯಾರು ಹುಟ್ಟಿದಿರೋ, ಯಾರಿಗೆ ಜಾತಕ ಇಲ್ಲ ಬಟ್ ಅವರು ಮೊದಲನೇ ಅಕ್ಷರದಿಂದ ಕುಂಭರಾಶಿಗೆ ಬರ್ತದೆ ಅಂಥವ್ರು, ಯಾರಿಗೆ ಕುಲದೇವ ಗೊತ್ತಿಲ್ವೋ ಅಂಥವರು ಇಷ್ಟ ದೇವರನ್ನ ಪೂಜೆ ಮಾಡಬೇಕು. ಕುಂಭರಾಶಿಗೆ ಆಂಜನೇಯ ಇಷ್ಟ ದೇವತೆ ಅಂತ ಹೇಳ್ತಾರೆ. ಸೊ ಆಂಜನೇಯನ ಕುಂಭರಾಶಿಯವರು ಇಷ್ಟ ದೇವತೆಯಾಗಿ ಸ್ವೀಕರಿಸಿ ಬೆಳಗ್ಗೆ ಸಂಜೆ ಪ್ರತಿನಿತ್ಯ ಬದುಕಿರೋವರೆಗೂ ತನಕ ಆಂಜನೇಯನ ಸೇವೆ, ಆಂಜನೇಯನ ದೇವಸ್ಥಾನ, ಆಂಜನೇಯನಿಗೆ ಹಲವಾರು ರೀತಿ ಉಪಚಾರಗಳನ್ನು ಮಾಡ್ತಾ ಬಂದರೆ ಅವ್ರ ಜೀವನದಲ್ಲಿ ಸಾಲ ಬಾಧೆ, ರೋಗ ಬಾಧೆ ಎಲ್ಲ ಥರ ನಿವಾರಣೆಯಾಗಿ ಯಶಸ್ವಿ ಆಗ್ತಾರೆ ಅಂತ ಹೇಳ್ತಾರೆ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಗೆ ಅಧಿಪತಿ ಗುರುಗ್ರಹ. ಆ ಮೀನರಾಶಿಗೆ ಓನರು ಗುರುಗ್ರಹನ ಪೂಜೆ ಮಾಡಬೇಕು. ಮೀನರಾಶಿಯವರಿಗೆ ಕುಲದೇವಿ ಗೊತ್ತಿಲ್ಲ, ಕುಲದೇವರು ಗೊತ್ತಿಲ್ಲ. ನಿಮಗೆ ಮೀನರಾಶಿಯವ್ರಿಗೆ ಗುರುಗಳಿಲ್ಲ, ನಮ್ಮ ಜಾತಿಗೆ ಗುರುಗಳಿಲ್ಲ, ನಮ್ಮ ವಂಶದಲ್ಲಿ ಯಾರೂ ಗುರು ಅಂತ ಇಲ್ಲ.
ಹಾಗಾದರೆ ಇಷ್ಟದೇವರು ಯಾರು? ಮೀನರಾಶಿಯವರು ದತ್ತಾತ್ರೇಯರನ್ನು ಇಷ್ಟದೇವತೆಯಾಗಿ ಸ್ವೀಕರಿಸಬೇಕಂತೆ. ಅದರಿಂದ ನಿತ್ಯ ದತ್ತಾತ್ರೇಯರನ್ನ ಸ್ಮರಣೆ ಮಾಡೋದು, ದತ್ತಾತ್ರೇಯರ ಬಗ್ಗೆ ಚರಿತ್ರೆ ಓದೋದು, ಗುರುಚರಿತ್ರೆ, ದತ್ತ ಕ್ಷೇತ್ರಗಳಿಗೆ ಹೋಗಿ ಬರೋದು, ಗಾಣಗಾಪುರ, ಪೀಠಾಪುರ, ಕುರುವಪುರ ಮತ್ತು ನರಸಿಂಹವಾಡಿ, ಔದುಂಬರ ಅಂತ ಒಂದು ಊರಿದೆ. ಹೀಗೆ ದತ್ತಾತ್ರೇಯರನ್ನ ಇಷ್ಟದೇವತೆಯಾಗಿ ಸ್ವೀಕರಿಸಿದ್ದೆ. ಆದರೆ ದತ್ತಾತ್ರೇಯರು ಗುರುನೂ ಆದರೂ ಇಷ್ಟದೇವತೆಯೂ ಆಗಿಬಿಟ್ರು. ಡಬಲ್ ದಮಾಂಕ ಮೀನರಾಶಿಯವರಿಗೆ. ಅದರಿಂದ ಯಾರ್ಯಾರು ಮೀನರಾಶಿಯಲ್ಲಿ ಹುಟ್ಟಿದಿರೋ ಅವ್ರು ನಿತ್ಯ ನಮಗೆ ಕುಲದೇವಿ ಗೊತ್ತಿಲ್ಲ, ಕುಲದೇವ್ರು ಗೊತ್ತಿಲ್ಲ, ನಮ್ಮ ವಂಶದ ಹೆಣ್ಣಿಯವರು ಯಾರು, ಗಂಡು ದೇವರು ಯಾರು ಗೊತ್ತಿಲ್ಲ, ನಮ್ಮ ಜಾತಿ ಗುರುಗಳಿಲ್ಲ ಅಂದರೆ ಈ ಮೂರಕ್ಕೂ ಸಹಾಯ ಮಾಡೋರು ಯಾರು? ಇಷ್ಟದೇವತೆಗಳು. ಆ ಇಷ್ಟದೇವತೆ ದತ್ತಾತ್ರೇಯರು ಅಂತೇಳಿ. ಇದಿಷ್ಟನ್ನು ನಾನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ತಾ ಇದ್ದೀನಿ. ನೋಡಿ, ಈಗ ನಾನು ಚಾರ್ಟಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಈಗ ಕಂಪ್ಲೀಟ್ ಯಾರ್ಯಾರು ಯಾವ್ಯಾವ ರಾಶಿಯಲ್ಲಿ ಹುಟ್ಟಿದಿರೋ ಆಯಾ ರಾಶಿಯವರು ಆ ಇಷ್ಟದೇವತೆಯನ್ನು ನೀವು ಪೂಜೆ ಮಾಡಬೇಕು ಇನ್ಮೇಲೆ. ಆಗ ನೋಡಿ ಎಷ್ಟು ಸುಖಗಳು, ನಿಮಗೆ ಎಷ್ಟು ದುಃಖಗಳನ್ನು ನಾಶ ಆಗುತ್ತೆ. ಸ್ಕ್ರೀನ್ ಮೇಲೆ ತೋರಿಸ್ತಾ ಇರೋದನ್ನು ನೀವು ಮೊಬೈಲಲ್ಲಿ ಬೇಕಾದ್ರೆ ಕ್ಲಿಕ್ ಮಾಡ್ಕೊಳ್ಳಿ, ಒಂದು ನೋಟ್ಬುಕ್ಕಲ್ಲಿ ಬರ್ಕೊಳ್ಳಿ. ನಿಮ್ಮ ರಾಶಿಗೆ ಅಧಿಪತಿ ಯಾರು, ಅವ್ರನ್ನ ಪೂಜೆ ಮಾಡಬೇಕು. ಇಷ್ಟದೇವರು ಯಾರು, ಆಯಾ ಇಷ್ಟದೇವತೆಯನ್ನು ನಿತ್ಯ ಅಷ್ಟೋತ್ತರ ಪೂಜೆ ಜಪತಪಗಳನ್ನು ಮಾಡೋದ್ರಿಂದ, ಆಯಾ ದೇವತೆ ಮಂತ್ರಗಳನ್ನು ಇಷ್ಟದೇವತೆ ಮಂತ್ರಗಳನ್ನ ಹೇಳೋದ್ರಿಂದ, ಇಷ್ಟದೇವತೆ ಕ್ಷೇತ್ರಗಳಿಗೆ ಹೋಗೋದ್ರಿಂದ, ಇಷ್ಟದೇವತೆ ದರ್ಶನ ಮಾಡಲಿಕ್ಕೆ ದೇವಸ್ಥಾನಗಳಿಗೆ ಹೋಗೋದ್ರಿಂದ ನಿಮಗೆ ಭಾಳಷ್ಟು ಇಂಪ್ರೂವ್ಮೆಂಟ್ ಆಗುತ್ತೆ. ನೀವು ಯಾವ ಜ್ಯೋತಿಷ್ಯ ವಾಸ್ತುತ್ರ ಹೋಗೋ ಅವಶ್ಯಕತೆ ಇಲ್ಲ. ಎಲ್ಲಿ ತಂದೆ ಕೈ ಬಿಟ್ಟರು, ತಾಯಿನೂ ಕೈ ಬಿಟ್ಟರು, ನಿಮ್ಮ ಗುರುಗಳು ಕೈ ಬಿಟ್ಟರು, ನಿಮ್ಮ ಕುಲದೇವಿ ಗೊತ್ತಿಲ್ಲ, ಕುಲದೇವನು ಗೊತ್ತಿಲ್ಲ ಅಂದರೆ ಇಷ್ಟದೇವತೆ ನಿಮ್ಮ ರಾಶಿ ಪ್ರಕಾರ ನೀವು ಪೂಜೆ ಮಾಡಿಬಿಟ್ಟ ಅಂದರೆ ಇವರು 5 ಜನ ಕೈ ಬಿಟ್ಟರೆ ಇವರೊಬ್ಬರು ನಿಮ್ಮ ಮೇಲೆ ಎತ್ತಿಬಿಡ್ತಾರೆ ಇಷ್ಟದೇವತೆಗಳು. ಆದ್ದರಿಂದ ಇಷ್ಟವಾದ ತಿಂಡಿ, ಇಷ್ಟವಾದ ತರಕಾರಿ, ಇಷ್ಟವಾದ ಹೂವು, ಇಷ್ಟವಾದ ಕಲರು, ಇಷ್ಟವಾದಂಥ ಸ್ವೀಟು, ಇಷ್ಟವಾದಂಥ ವೆಹಿಕಲ್ಲು ನಿಮ್ಗೆ ಹೇಗೆ ಖುಷಿ ಕೊಡುತ್ತೋ ಹಾಗೆ ಇಷ್ಟದೇವತೆ ನಿಮ್ಮ ಜೀವನದಲ್ಲಿ ಸುಖವಾಗಿ ಸದಾ ಖುಷಿ ಕೊಡ್ತಾರಂತೆ ಇಷ್ಟದೇವತೆಗಳು. ಆದ್ದರಿಂದ ಈ ಚಾರ್ಟು ನೀವು ಕಾಪಿ ಮಾಡ್ಕೊಳ್ಳಿ, ಬರ್ಕೊಳ್ಳಿ ಒಂದು ಕಡೆ. ಇವತ್ತಿನಿಂದ ಕೂತಾಗ ನಿಂತಾಗ ನಿಮ್ಮ ಇಷ್ಟದೇವರನ್ನೇ ಸ್ಮರಣೆ ಮಾಡಿ, ಇಷ್ಟದೇವತೆ ಬಗ್ಗೆನೇ ಧ್ಯಾನ ಮಾಡಿ ಕಣ್ಣು ಮುಚ್ಕೊಂಡು ಇಷ್ಟದೇವತೆ ನಾಮಸ್ಮರಣೆ ಮಾಡ್ತಾಯಿರಿ. ಇಷ್ಟದೇವತೆಗಳನ್ನ ನಿಮ್ಮ ಮುಂದೆ ಬಂದು ಕೂತಿದ್ದಾರೆ ಅನ್ನೋ ಭಾವನೆ ಕೂತ್ಕೊಂಡು ಅವ್ರ ಮುಂದೆ ಎಲ್ಲ ನೋವುಗಳ, ನಿಮ್ಮ ಕಷ್ಟ ಸುಖಗಳನ್ನೆಲ್ಲ ಆ ಇಷ್ಟದೇವತೆ ಮುಂದೆ ಹೇಳ್ಕೊಳ್ತಾ ಹೋಗಿ. ಹೇಗೆ ನೀವು ಒಬ್ಬ ವ್ಯಕ್ತಿ ಜೊತೆ ಮಾತಾಡ್ತಿರೋ ಹಾಗೆ ಕಣ್ಣು ಮುಚ್ಕೊಂಡು ಇಷ್ಟದೇವತೆ ನೆನೆಸ್ಕೊಂಡು ಮಾತಾಡ್ತಿದ್ರೆ ಕುಲದೇವಿ, ಕುಲದೇವ, ಕುಲಗುರುಗಳು, ತಂದೆ ತಾಯಿಗಳು ಅವ್ರ ಕೈಲಿ ಮಾಡೋಕ್ಕಾಗದಿರೋಂಥದ್ದು, ಅವ್ರು ಕೊಡೋಕ್ಕಾಗದಿರೋಂಥದ್ದು ಎಲ್ಲವೂ ಕೂಡ ಇಷ್ಟದೇವತೆ ನಿಮಗೆ ಅನುಗ್ರಹಿಸ್ತಾರಂತೆ. ಆದ್ದರಿಂದ ರಾಶಿಗೆ ತಕ್ಕಂತೆ ಇಷ್ಟದೇವತೆಯನ್ನು ನೀವು ಆರಾಧ್ಯ ಮಾಡಿದ್ದೆ ಆದರೆ ನೀವು ಜೀವಿತ ಕಾಲದಲ್ಲಿ ಪ್ರತಿಯೊಂದು ನಿಮಗೆ ಅನುಗ್ರಹ ಮಾಡ್ತಾರಂತೆ. ಇದನ್ನು ಎಷ್ಟೋ ಜನಕ್ಕೆ ಪಾಪ ಗೊತ್ತಿಲ್ಲ. ಕುಲದೇವಿ ಗೊತ್ತಿಲ್ಲ ಅಂಥೇಳಿ ಬಿಟ್ಬಿಟ್ರಂದ್ರೆ ಅವ್ರಿಗೆ ಎಷ್ಟೋ ಜನ ಮಕ್ಳಿಗೆ ಸಂತಾನ ಆಗ್ತಿಲ್ಲ, ಮದುವೆಗಳಾಗ್ತಿಲ್ಲ, ವ್ಯಾಪಾರದಲ್ಲಿ ಅಭಿವೃದ್ಧಿ ಇಲ್ಲ, ಉದ್ಯೋಗದಲ್ಲಿ ಅಭಿವೃದ್ಧಿ ಇಲ್ಲ. ಯಾಕೆಂದರೆ ಕುಲದೇವರಿಗೆ ಕೊಡಬೇಕಾದಂಥ ಕಪ್ಪ ಕಾಣಿಕೆ ನಾವು ಕೊಡ್ತಾಯಿಲ್ಲ. ಉಂಡಿಗೂ ದುಡ್ಡು ಹಾಕ್ತಿಲ್ಲ ನಾವು. ಕಪ್ಪ ಕಾಣಿಕೆ ಅಂದರೆ ಉಂಡಿಗೆ ದುಡ್ಡು ಹಾಕೋದು ಅಂತ. ನಮ್ಮ ತಾತ ಅಪ್ಪ ಮುತ್ತಾತಂದಿರೆಲ್ಲ ಕುಲದೇವ್ರ ಆರಾಧನೆ ಮಾಡ್ಕೊಂಬಂದು ನನಗೆ ಗೊತ್ತಿಲ್ಲ, ಬಿಟ್ಬಿಟ್ಟೆ. ಅದರ ಇಂಟರ್ಕ್ಯಾಸ್ಟ್ ಮ್ಯಾರೇಜ್ ಆಗಿರ್ತಾರಲ್ಲ, ಅವರಿಗೆ ಯಾರು ಪೂಜೆ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ, ಕನ್ಫ್ಯೂಷನ್ ಆಗಿಬಿಡ್ತದೆ. ಅದರಿಂದ ಈ ರಾಶಿ ನೋಡಿಕೊಂಡು ನೀವು ಇಷ್ಟದೇವತೆಯನ್ನು ಆರಾಧನೆ ಮಾಡಿದ್ದಾರೆ, ಇಷ್ಟದೇವತೆ ಮುಖಾಂತರ ನಿಮ್ಮ ಕುಲದೇವರಿಗೆ ನಿಮ್ಮ ಪ್ರಾರ್ಥನೆ ತಲುಪುತ್ತೆ. ಇಷ್ಟದೇವತೆ ಮುಖಾಂತರ ಕುಲದೇವರ ಆಶೀರ್ವಾದ ಆಗುತ್ತೆ. ಅಲ್ಲಿಗೆ ಇಷ್ಟದೇವತೆ ಒಂದು ರೀತಿ ನಮಗೆ ಬ್ರೋಕರ್ ಇದ್ದಂಗೆ, ಒಂದು ಏಜೆಂಟ್ ಇದ್ದಂಗೆ. ಇಷ್ಟದೇವತೆ ನಮಗೆ ಒಬ್ಬ ದಳ್ಳಾಳಿ ಇದ್ದಂತೆ. ನಮಗೂ ನಮ್ಮ ಕುಲದೇವ್ರಿಗೂ ಮಧ್ಯದಲ್ಲಿ ಬರ್ತಾರೆ ಇಷ್ಟದೇವತೆ. ಆ ಇಷ್ಟದೇವತೆ ನಮ್ಮ ಬೆನ್ನಿಂದ ನಿಂತು ಸದಾ ಕಾಪಾಡ್ತಾರಂತೆ. ಒಂದು. ಎರಡನೇದು, ಕುಲದೇವತೆ, ಕುಲದೈವ ಇವರಿಬ್ಬರದೇನಾದ್ರು ಆರಾಧನೆಯಲ್ಲಿ ಲೋಪದೋಷದಲ್ಲಿ ತೊಂದರೆ ಇತ್ತು ಅಂತಂದರೆ ಇಷ್ಟದೇವರ ಮುಖಾಂತರ ಅದನ್ನೆಲ್ಲ ಅಳಿಸಿ ಕ್ಲೀನ್ ಮಾಡಿ ನಿಮಗೆ ಸಂತಾನೋತ್ಪತ್ತಿ, ವಿವಾಹ ಆಗೋಕ್ಕೆ ಅವಕಾಶ, ಉದ್ಯೋಗದಲ್ಲಿ ಅಭಿವೃದ್ಧಿ, ವಿದ್ಯಾಭ್ಯಾಸದಲ್ಲಿ ಅಭಿವೃದ್ಧಿ ಎಲ್ಲ ಮಾಡ್ತಾರಂತೆ. ಅದರಿಂದ ಇಷ್ಟದೇವತೆಯನ್ನು ಮರೆಯಬಾರ್ದು. ನಾವು ಪೂಜೆ ಮಾಡುವಾಗ ಸಂಕಲ್ಪ ಮಾಡ್ತೀವಿ, ಓಂ ಮಾತೃದೇವತಾಭ್ಯೋ ನಮಃ. ಮೊದಲನೇ ದೇವರು ತಾಯಿ. ಓಂ ಪಿತೃದೇವತಾಭ್ಯೋ ನಮಃ ತಂದೆ. ಎರಡನೇದು
ಓಂ ಆಚಾರ್ಯ ದೇವತಾಭ್ಯೋ ನಮಃ. ಮೂರನೇವರು ಗುರುಗಳು, ನಿಮ್ಮ ಜಾತಿ ಗುರುಗಳು. ನಾಲ್ಕನೇದು ಯಾರು? ಇಷ್ಟ ದೇವತಾಯೈ ನಮಃ. ನಿಮ್ಗೆ ಇಷ್ಟ ದೇವತೆ, ಕುಲದೇವತೆ. ಕುಲದೇವತಾಯೈ ನಮಃ. ಕುಲದೇವತಾಯೇ ನಮಃ ಅಂದರೆ ಇಷ್ಟ ದೇವತೆ. ಕುಲದೇವ ಅಂತಂದರೆ ನಿಮ್ಮ ಶ್ರೀನಿವಾಸ, ರಾಮ, ನರಸಿಂಹ ಕುಲದೇವರು. ಓಂ ಮಾತೃದೇವತಾಭ್ಯೋ ನಮಃ. ಓಂ ಪಿತೃದೇವತಾಭ್ಯೋ ನಮಃ. ಓಂ ಆಚಾರ್ಯ ದೇವತಾಭ್ಯೋ ನಮಃ. ಓಂ ಕುಲದೇವತಾಯೈ ನಮಃ. ನೆಕ್ಸ್ಟ್ 5ನೇದು ಕುಲದೇವಾಯ ನಮಃ. ಆಮೇಲೆ ಇಷ್ಟದೇವತಾಭ್ಯೋ ನಮಃ. ಇಷ್ಟದೇವತಾ. ಈ ರೀತಿ ಬೆಳಗ್ಗೆ ಸಂಜೆ ನಾವು ಸ್ಮರಿಸೋದ್ರಿಂದ ಮೊದಲು ತಂದೆ ತಾಯಿ ನಮಸ್ಕಾರ, ಆಮೇಲೆ ನಿಮ್ಮ ಗುರುಗಳಿಗೆ, ಆಮೇಲೆ ನಿಮ್ಮ ವಂಶದ ಹೆಣ್ಣುದೇವರು, ಆಮೇಲೆ ಗಂಡು ದೇವರು, ಆಮೇಲೆ ಇಷ್ಟದೇವರು. ಇವರು ಯಾರೂ ಗೊತ್ತಿಲ್ಲ ಅಂದರೆ 6ನೇ ವ್ಯಕ್ತಿ ಇಷ್ಟದೇವತಾ ನಿಮ್ಮನ್ನೆಲ್ಲನೂ ಸಂರಕ್ಷಣೆ ಮಾಡ್ತಾರೆ. ಇವರಿಂದ ಮಾತೃಶಾಪ ಪಿತೃಶಾಪ ನೀವು ಕಳೀತಾರಂತೆ, ಗುರುಶಾಪ ಹೋಗುತ್ತಂತೆ. ಕುಲದೇವಿ ಕುಲದೇವರ ಸೇವಾ ಕೈಂಕರ್ಯದಲ್ಲಿ ಇದ್ದಂಥ ಲೋಪದೋಷ ಆರಾಧನಾ ನಿಂತೋಗಿರ್ತದೆ, ಸೇವೆಗೆ ಹೋಗಲ್ಲ ನಾವು, ಕುಲದೇವ ದರ್ಶನನೇ ಮಾಡಿರಲ್ಲ, ಅದ್ರ ದೋಷ ಇವೆಲ್ಲವನ್ನು ಇಷ್ಟದೇವತೆ ತಡೆದು ನಿಮಗೆ ಬೆನ್ನಿಂದ ನಿಂತು ಆಶೀರ್ವಾದ ಮಾಡ್ತಾರಂತೆ. ಈ ರೀತಿ ಇಷ್ಟದೇವರನ್ನ ನಾವು ಆರಾಧನೆ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ. ಬಹುಶಃ ಈ ಚಾರ್ಟ್ ನಿಮಗೆ ಭಾಳಷ್ಟು ಕ್ಲಾರಿಟಿ ಕೊಟ್ಟಿದೆ, ಅರಿವು ಕೊಟ್ಟಿದೆ. ಇನ್ಮೇಲಾದರೂ ನಿತ್ಯ ಎದ್ದಾಗ, ಹಾಸಿಗೆಯಿಂದ ಎದ್ದಾಗ ಇಷ್ಟದೇವತೆ ನೆನೆಯಿರಿ, ಮಲಗುವಾಗ ಇಷ್ಟದೇವತೆ ನೆನ್ಕೊಳ್ಳಿ, ಪೂಜೆ ಮಾಡುವಾಗ ಇಷ್ಟದೇವತೆ ಬಿಡದೆ ಪೂಜೆ ಮಾಡಿ. ಯಾವತ್ತೂ ಬಿಡಬಾರ್ದು ಇಷ್ಟದೇವತೆಯನ್ನು. ಮಾಡ್ತಾ ಬನ್ನಿ, ಎಲ್ಲ ದೋಷ ನಿವಾರಣೆ ಆಗುತ್ತೆ. ಈಗ ನಾವು ಗೊತ್ತಿಲ್ಲದ ಕುಲದೇವಿ ಆರಾಧನೆ ಬಿಟ್ಟೋಗಿದೆ, ಕುಲದೇವರ ಆರಾಧನೆ ಬಿಟ್ಟೋಗ್ಬಿಟ್ಟಿದೆ. ನಮ್ಮ ಗುರುಗಳು ಯಾರು ಅಂತ ಗೊತ್ತಿಲ್ಲ. ಅದಕ್ಕೆ ನೀವೇನು ಮಾಡಬೇಕಪ್ಪ ಅಂದರೆ, ಪ್ರತಿ ಹುಣ್ಣಿಮೆ ಅಮಾವಾಸ್ಯೆ ದಿವಸ ನಾನೀಗ ಈ ಚಾರ್ಟ್ ತೋರಿಸಿದ್ದೀನಿ ನೋಡಿ, ರಾಶಿಚಕ್ರ. ಆ ರಾಶಿಚಕ್ರದಲ್ಲಿ ಮೇಷರಾಶಿಯಲ್ಲಿ ನೀವೇನು ಮಾಡಬೇಕು? ಗಣಪತಿ ಫೋಟೋ ಇಡಬೇಕು, ಇಲ್ಲ ಗಣಪತಿ ವಿಗ್ರಹ ಇಡಬೇಕು. ವೃಷಭ ರಾಶಿಯಲ್ಲಿ ಸರಸ್ವತಿ ಇಡಬೇಕು, ಲಕ್ಷ್ಮಿ ಇಡ್ಬೋದು. ಆಮೇಲೆ ಮಿಥುನ ರಾಶಿಯಲ್ಲಿ ಬನಶಂಕರಿ, ಕಟಕ ರಾಶಿಯಲ್ಲಿ ಚಂದ್ರ, ಸೂರ್ಯ, ಸಿಂಹರಾಶಿ ಸೂರ್ಯ, ಕನ್ಯಾ ರಾಶಿಯಲ್ಲಿ ಯಾವುದಾದ್ರು ಶಕ್ತಿ ದೇವತೆ, ತುಲಾ ರಾಶಿಯಲ್ಲಿ ನೀವು ಸರಸ್ವತಿ ಇಡ್ಬೋದು. ಮತ್ತು ವೃಶ್ಚಿಕ ರಾಶಿಯಲ್ಲಿ ಲಕ್ಷ್ಮಿ, ಅಮೃತ ಲಕ್ಷ್ಮಿಯನ್ನು ಇಡಬೇಕು. ಲಕ್ಷ್ಮಿ ಫೋಟೋ ಇಟ್ಟರೆ ಸಾಕು. ಈಗ ಪ್ರತಿಯೊಂದು ರಾಶಿಯಲ್ಲಿ ಆಯಾ ದೇವತೆ ಫೋಟೋಗಳಿಟ್ಟು ಪೂಜೆ ಮಾಡಬೇಕು ನೀವೀಗ. ಪ್ರತಿಯೊಂದು ರಾಶಿನಲ್ಲೂ ಆಯಾ ದೇವತೆ ವಿಗ್ರಹಗಳಿಡಿ, ಇಲ್ಲಾಂದರೆ ಫೋಟೋ ಇಡಿ. ಫೋಟೋ ನಿಲ್ಲಿಸ್ಬೇಕು, ರಾಶಿ ಬರಿಬೇಕು, ದೊಡ್ಡದಾಗಿ ರಾಶಿ ಚಕ್ರ ಬರಿಬೇಕು. ನಿಮ್ಮ ಮನೆ ಮಧ್ಯದ ಹಾಲಿನಲ್ಲಿ, ನಿಮ್ಮ ಮನೆ ಹಾಲು ಇರ್ತದಲ್ಲ, ಹಾಲಲ್ಲಿ ದೊಡ್ಡ ರಾಶಿ ಚಕ್ರ ಬರೀರಿ. ಪ್ರತಿಯೊಂದು ರಾಶಿಯಲ್ಲೂ ಆಯಾ ದೇವತೆಗಳನ್ನು ಕೂರಿಸಿ ಪೂಜೆ ಮಾಡಿ. ಯಾಕೆಂದರೆ ಒಂದು ಮನೆಯಲ್ಲಿ ಬೇರೆ ಬೇರೆ ರಾಶಿಯವರು ಇರ್ತಾರೆ. ಅಪ್ಪಂದೊಂದು ರಾಶಿ, ಅಮ್ಮಂದೊಂದು ರಾಶಿ, ಅಜ್ಜಿದೊಂದು ರಾಶಿ, ತಾತನೊಂದು ರಾಶಿ, ಮಕ್ಕಳದೊಂದು ರಾಶಿ. ಅದಕ್ಕೆ ಮನೆಯೊಳಗೆ ಎಲ್ಲ ರಾಶಿಯವರು ಇರೋದ್ರಿಂದ ಒಂದೇ ರಾಶಿಗೆ ಪೂಜೆ ಮಾಡೋಂಗಿಲ್ಲ. ದೊಡ್ಡದಾಗಿ ರಾಶಿ ಚಕ್ರ ಬರೆದು, ಈ ಚಿತ್ರ ಏನು ತೋರಿಸ್ತಾ ಇದ್ದೀನೋ ಆ ಥರ ಸ್ಕ್ರೀನ್ ಮೇಲೆ ಏನು ಚಿತ್ರ ಇದೆ ಆ ಚಿತ್ರ ನೋಡ್ಕೊಳ್ಳಿ. ಆಯಾ ಚಿತ್ರದಲ್ಲಿ ಆಯಾ ದೇವತೆ ಫೋಟೋಗಳು ಅಥವಾ ವಿಗ್ರಹಗಳಿಟ್ಟು ಫೋಟೋಗೆ ನಿಲ್ಲೋ ಥರ ಇಡಬೇಕು. ಏನಾದ್ರು ಒತ್ತು ಕೊಡಿ, ಹಿಂದ್ಗಡೆ ಬ್ಯಾಕ್ ಸೈಡ್ ಏನಾದ್ರು ಒಂದು ಒತ್ತು ಸಪೋರ್ಟ್ ಕೊಟ್ಟು ಫೋಟೋ ಇಟ್ಟು ನಿಮ್ಗೆ ಹೆಂಗೆ ಬರುತ್ತೋ ಹಂಗೆ ಪೂಜೆ ಮಾಡಿ ಆಯಾ ದೇವತೆಗಳಿಗೆ. ಮೇಷರಾಶಿಯಿಂದ ಬರಬೇಕು. ಮೇಷ ವೃಷಭಶ್ಚ ಮಿಥುನ ಕರ್ಕ ಸಿಂಹಶ್ಚ ಕನ್ಯನ ತುಲಾಶ್ಚ ವೃಶ್ಚಿಕಶ್ಚೈವ ಧನುರ್ಮಕರ ಕುಂಭ ಮೀನಃ. ಹೀಗೆ ಮೇಷದಿಂದ ಮೀನರಾಶಿಗೆ ಪೂಜೆ ಮಾಡ್ತಾ ಬರಬೇಕು. ಆಯಾ ದೇವತೆ ಮಂತ್ರ ಹೇಳ್ಕೊಂಡು ಪೂಜೆ ಮಾಡಿ, ಅರ್ಶಿನ ಕುಂಕುಮ ಗಂಧ ಅಕ್ಷತೆ ಹೂವು ಎಲ್ಲ ಇಟ್ಟು ಧೂಪ ದೀಪಗಳನ್ನು ಮಾಡಿ, ಆಮೇಲೆ ಯಥಾಶಕ್ತಿ 5 ರೀತಿ ಹಣ್ಣುಗಳನ್ನು ಇಡಬೇಕು. ಮತ್ತು ಈ ದ್ರಾಕ್ಷಿ, ಗೋಡಂಬಿ, ಖರ್ಜೂರ, ಬಾದಾಮಿ ಈ ಥರದ್ದು 5 ರೀತಿ ಒಣ ಫಲಗಳು, ಇನ್ನೊಂದು ಹಸಿ ಫಲಗಳು, ಸೇಬು, ಕಿತ್ತಲೆ, ಮಾವು, ಬಾಳೆಹಣ್ಣು, ಮೋಸಂಬಿ ಈ ಥರ. ಇನ್ನು ಒಣಗಿರೋ ಹಣ್ಣುಗಳು ಯಾವುದು? ಒಣ ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಖರ್ಜೂರ ಈ ಥರ 5, ಒಟ್ಟು 10. ಆಮೇಲೆ ಎಲೆಡಕ್ಕೆ, ವಿಳೆದೆಲೆಡಕ್ಕೆ ಪ್ರತಿಯೊಂದು ರಾಶಿಗೆ ಇಟ್ಟು ಪೂಜೆ ಮಾಡಬೇಕು. ದೇವರಿಗೆ 5 ಫಲಗಳ ನೈವೇದ್ಯ ಮಾಡಿ, ಒಂದು ತಟ್ಟಲ್ಲಿ 5 ಹಣ್ಣು ತೊಗೊಳ್ಳಿ, ಎಲ್ಲ ರಾಶಿಗೂ 5 ನೈವೇದ್ಯ ಹಣ್ಣುಗಳು ಮಾಡಿ, ದ್ರಾಕ್ಷಿ, ಗೋಡಂಬಿ ಎಲ್ಲ ನೈವೇದ್ಯ ಮಾಡಿ. ಇದೆಲ್ಲ ಆದಮೇಲೆ ಪಾನೀಯವನ್ನು ನೈವೇದ್ಯ ಮಾಡಬೇಕು. 1 ಲೋಟ ಹಾಲು, 1 ಲೋಟ ಜ್ಯೂಸು, ನೀರು, 1 ಲೋಟ ಕಾಯಿಸಿರೋ ಹಾಲು, 1 ಲೋಟ ಜ್ಯೂಸ್, ನಿಂಬೆಹಣ್ಣು ಜ್ಯೂಸೋ ಅಥವಾ ಫ್ರೂಟ್ ಜ್ಯೂಸೋ ಯಾವುದಾರೊಂದು, ಒಟ್ಟು 12, ಒಂದು 5 ಹಣ್ಣು, 5 ಒಣಗಿರೋ ಹಣ್ಣುಗಳು, ದ್ರಾಕ್ಷಿ, ಗೋಡಂಬಿ ಮತ್ತು 2 ಪಾನೀಯ, 1 ಲೋಟ ಹಾಲು, 1 ಲೋಟ, ಇಷ್ಟನ್ನು ಕೂಡ 12 ದೇವತೆಗಳಿಗೆ, ಇಷ್ಟ ದೇವತೆಗಳಿಗೆ ಪೂಜೆ ಮಾಡಿ ಆರತಿ ಮಾಡಿಬಿಟ್ಟು ಪ್ರಾರ್ಥನೆ ಮಾಡಿಕೊಂಡು ಆಮೇಲೆ ಆ 12 ದೇವತೆಗಳು ಪ್ರದಕ್ಷಿಣೆ ಮಾಡಬೇಕು.
ಆ ಒಂದು 12 ಸುತ್ತು ಪ್ರದಕ್ಷಿಣೆ ಮಾಡಬೇಕು. ಎಲ್ಲರೂ ಮನೆ ಮಂದಿಯೆಲ್ಲ ಮಾಡ್ತಾ ಬನ್ನಿ. ಮಾಟ ಮಂತ್ರ ತಂತ್ರ ಪ್ರಯೋಗ, ದೃಷ್ಟಿದೋಷ, ಸಾಲಬಾಧೆ, ರೋಗಬಾಧೆ ಏನೇನಿದೆಯೋ ಅದೆಲ್ಲ ನಿವಾರಣೆ ಆಗ್ತಾ ಹೋಗುತ್ತೆ. ಇದೊಂದು ವಿಶೇಷವಾದಂಥ ಇಷ್ಟದೇವತಾ ಚಕ್ರ ಆರಾಧನಾ, ಇಷ್ಟದೇವತಾ ಚಕ್ರ ಆರಾಧನಾ ಅಥವಾ ರಾಶಿ ಚಕ್ರ ಆರಾಧನಾ. ಇಷ್ಟದೇವತೆಗಳು ಮೇಷದಿಂದ ಸಿಂಹರಾಶಿಯವರೆಗೂ ಆಯಾ ಇಷ್ಟದೇವತೆಗಳನ್ನು ನಾವು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಇದು ಇವತ್ತಿನ ಒಂದು ವಿಶೇಷ ಸಂಚಿಕೆ. ವೀಕ್ಷಕರೇ, ಯಾವುದೇ ದೋಷಗಳಿರಲಿ, ಯಾವುದೇ ವಾಸ್ತು ದೋಷ ಇರಲಿ, ಏನೇ ಪ್ರಾಬ್ಲಮ್ ಇರಲಿ, ಹುಣ್ಣಿಮೆ ಅಮಾವಾಸ್ಯೆಗೆ ಇದೊಂದು ಈ ರಾಶಿ ಚಕ್ರದಲ್ಲಿ ಇಷ್ಟದೇವತೆಗಳಿಟ್ಟು ಪೂಜೆ ಮಾಡಿಬಿಡಿ. ವಿಗ್ರಹ ಇದ್ದರೆ ಇಡಿ, ಇಲ್ಲಾಂದರೆ ಫೋಟೋಗಳಿಡಿ. ಇವಾಗೇನು ಎಲ್ಲ ಥರ ಫೋಟೋ ಸಿಗುತ್ತೆ ಅಂಗಡಿಯಲ್ಲಿ. ಆಯಾ ರಾಶಿ ತಂದು ಇಟ್ಬಿಟ್ಟು ದಿನ ಅದಕ್ಕೆ ದೀಪ, ಒಂದೊಂದು ರಾಶಿಗೂ ಒಂದೊಂದು ದೀಪ ಇಡಬೇಕು. 12 ದೀಪ ಹಚ್ಚಿ ಒಂದೊಂದು ದೇವ್ರಿಗೂ ಒಂದೊಂದು ಸಪ್ರೇಟ್ ದೀಪ ಇಟ್ಟು ಪೂಜೆ ಮಾಡಿ ನೋಡಿ, ನಿಮಗೆಲ್ಲ ಇಷ್ಟಾರ್ಥ ನೆರವೇರುತ್ತೆ. ಇದು ಕುಲದೇವಿ ಕುಲದೇವ ಗೊತ್ತಿಲ್ಲ ಅಂದರೆ ಇದನ್ನು ಮಾಡ್ಬೋದು, ಗೊತ್ತಿದ್ದರೂ ಮಾಡ್ಬೋದು. ನಮ್ಮ ಹಳೆ ಸಂಚಿಕೆಗಳಲ್ಲಿ ಯಾರು ನೋಡೋಕ್ಕಾಗಿಲ್ಲೋ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ನಮ್ಮ ಎಲ್ಲ ಎಪಿಸೋಡ್ಸ್ ಇನ್ಫಾರ್ಮೇಷನ್ ಕೂಡ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಲಿಂಕ್ಡ್ಇನ್ನು, ಟ್ವಿಟ್ಟರಲ್ಲಿ ಕೂಡ ಅಪ್ಲೋಡ್ ಮಾಡ್ತಾಯಿದ್ದೀವಿ. ಯಾರಿಗೆ ಅಪಾಯಿಂಟ್ಮೆಂಟ್ಸ್ ಬೇಕೋ ಅವರು www.lakshmisrinivas.in ಅಂತ ಲಾಗಿನ್ ಆಗಿ ನೀವೇ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.